ಈ ಲಗ್ನ ಪತ್ರಿಕೆ ಈ ಮದುವೆ ಕಾರ್ಡ್ ಇರುತ್ತಲ್ಲ ಅವು ಅಲ್ಲಿ ಎಜುಕೇಷನ್ ಹಾಕಿಲ್ಲ ಅಂದರೆ ಹುಡುಗಿ ಕೊಡಲ್ಲ ಅಂದವರು ಎಷ್ಟೋ ಜನ ಇದ್ದಾರೆ. 6 ಅವರ್ಸು ಇಲ್ಲಿ ಕುತ್ಕೊಂಡು ಕಲ್ತರೂ ಕೂಡ ಮುಗಿದೇ ಇರೋವಂಥ ಸ್ಟೋರಿ. ಆಮೇಲೆ 3 to 6 ಮಂತ್ಸ್ ಸಪೋರ್ಟ್ ಕೊಡ್ತೇವೆ ಅಂದರೂ ಕೂಡ ಒಬ್ಬೊಬ್ರಿಗೆ ಮಾಡೋದು ಕಷ್ಟ ಆಗ್ತಿದೆ. ಯಾರು ಅಂಥೇಳಿ ನೋಟೆಡ್ ಆಗೋವರೆಗೂ ತುಂಬ ಅಂದರೆ ತುಂಬ ಕಷ್ಟ. ಸೊ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಕೂಡ ಝೀರೋಯಿಂದನೇ ಶುರುವಾಗೋದು. ಎಲ್ಲನೂ ಕೂಡ ನಾವು ರಿಸರ್ಚ್ ಮಾಡಬೇಕು, ಫಿಲ್ಟರ್ ಮಾಡಬೇಕು. ಓಕೆ ಇವಾಗ ನಾವು ಮಾಡ್ತಿರೋದು ಜನ ಇಷ್ಟಪಡ್ತಾರೋ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ಮಿನಿಮಮ್ 3 to 6 ಮಂತ್ಸ್ ಆಗುತ್ತೆ. ಯೂಟ್ಯೂಬ್ ಟ್ರೈನಿಂಗ್ ಕೊಡ್ತಿರ್ತಾರೆ, ನೋಡೋಣ ಇವ್ರ ಚಾನಲ್ ಹೇಗೆ ಮಾನಿಟೈಸ್ ಮಾಡ್ಕೋತಾರೆ, ಜೊತೆಗೆ ಹೆಂಗೆ ಫಾಲೋವರ್ಸ್ ಮಾಡ್ಕೋತಾರೆ, ಹೆಂಗೆ ಅರ್ನಿಂಗ್ ಮಾಡ್ಕೋತಾರೆ ಅಂತ. Single family 8 YouTube channels. One is world first YouTuber house. Then comes with the existing channel Make Your Own Creation, Datta Benur Creation. In Kannada, Datta Benur Family Blog. YouTuber House Kirti, YouTuber House Uchit, YouTuber House Food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಪನ್ನೀರ್ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಇವತ್ತು ಪನ್ನೀರ್ ಬಿರಿಯಾನಿ ಮಾಡೋಣ. ಬೆಳಿಗ್ಗೆ ನಾಷ್ಟ ಹೊಡೆಯೋದಿದ್ದನ್ನೇ. ಸೊ ಲಂಚ್ಗೋ ಡಿನ್ನರ್ಗೆ ಮಾಡೋರು ಇವತ್ತು ಬೆಳಿಗ್ಗೆ ನಾಷ್ಟಾಗೆ ಪನ್ನೀರ್ ಬಿರಿಯಾನಿ ಮಾಡ್ತಾಯಿದ್ದೆವು. ಸೊ ಬನ್ನಿ ಹೋಗೋಣ ನಮ್ಮ ಓಪನ್ ಪ್ಲೇಸ್ಗೆ. ಓಪನ್ ಪ್ಲೇಸ್ ಫಸ್ಟ್ ಹೋಗಿ ಬಂದಿದ್ದೆ ನೋಡಲ್ಲಿ. ಏನಪ್ಪ ಆಲ್ರೆಡಿ ಬಂದು ಅಡ್ವಾನ್ಸಾಗಿ ಕುತ್ಕೊಂಡ್ಬಿಟ್ಟಿದೆ. ನೀನು ಕೂರಿಸ್ಬಿಟ್ಟವ್ರ ನಿನ್ನನ್ನು, ಸೆಕ್ಯೂರಿಟಿಯಾಗಿ ಕಾಯ್ಕೊಂಡು ಕುತ್ಕೊಂಡವ್ರ ನಿನ್ನನ್ನು. ಕೂಡಿಸಿದಾರ ನಿನ್ನನ್ನು ಸೆಕ್ಯೂರಿಟಿಯಾಗಿ ಇಲ್ಲಿ. ಸೊ ಇವತ್ತು ಪನ್ನೀರ್ ಬಿರಿಯಾನಿ ನಾನೇ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕೊಡ್ರ ಮ್ಯಾಚ್ ಬಾಕ್ಸು ಲೈ. ಯಾರ ಇವನು ಜೋಬಲ್ಲಿ ಇಟ್ಕೊಂಡ್ಬಿಟ್ಟು ಬರೇ ಚೋಟು ಚೋಟು ಅಂದು ಬೇರೆ ಮಾತಾಡೋಕ್ಕೆ ಬರ್ತಿಲ್ಲ ಲೈ. ಆ ಕೊಳಲು ತೊಗೊಂಬಪ್ಪ. ಕೀರ್ತಿ ಕೀರ್ತಿ ಊದೋದು ಈ ನನ್ನ ಮಗ ಬರೇ ಮಾತೇ ಕೇಳಲ್ಲಪ್ಪ, ತಿನ್ನಕ್ಕೆ ಮಾತ್ರ ಇದ ನನ್ನ ಮಗ ಇವನು. ನನ್ನ ಮಗನೇ ಒಯ್ದು ಹೋಗೋ. ಎಲ್ಲೈತಿ ಮನೆಯಾಗಿರ್ತದೆ, ಮನೆ ಎಲ್ಲೈತಿ ಹೋಗಿ ಹುಡುಕ್ಬೇಕು. ಅಪ್ಪ ಗಿರಿ ಅಂತ ಏನೋ ಹತ್ತೈದೆ ಇದಕ್ಕೆ. ಹೋಗೋ ಬೇಗ ಕೊಳಲು ತೊಗೊಂಬರು. ಇಲ್ಲ ಉರಿ ಹತ್ತಲ್ಲ ಇದು. ಓಡಬೇಕು ನೀನೆಲ್ಲ ಚಿಕ್ಕ ಏಜು. ಹಾಂ ಇವಾಗಲೇ ಬಾರಾದವ್ರ ಥರ ಓಡ್ತಾನು. ಫಸ್ಟ್ ಬೆಂಕಿ ಹಚ್ಕೊಂಡ್ಬಿಡೋಣಪ್ಪ ಏನಾರಾಗಲಿ, ಆಮೇಲೆ ಗಾಡಿ ಥರ ಶುರು ಆಗಿರುತ್ತೆ ಇದು ಕತೆ. ಹಾಂ ಕೀರ್ತಿ ಬಾಯ್ ಕಡೆ ಅಲ್ಲಿ ಕರಿಬೇವು ಕಿತ್ಕೊಂಬ ಹೋಗು. ಕೀರ್ತಿ ಕರಿಬೇವು ಈ ಕಡೆ ಬಾ. ಯಾರ ಇವರಲ್ಲಿ ಇಬ್ಬರು ಮಾತು ಕೇಳ್ತಾ ಇಲ್ಲ ಇವತ್ತು. ಫಸ್ಟ್ ಬೆಂಕಿ ಮಾಡೋಣ, ಆಮೇಲೆ ಬೇರೆ ಕೆಲಸ ಮಾಡೋಣ. ಇಲ್ಲ ಅಂದರೆ ಹೋಗಿ ಗಾಳಿಗೆ ಸ್ಟಾರ್ಟ್ ಆಯ್ತದೆಲ್ಲ. ಏಪ್ಪ ಬಾಯಲ್ಲೇ ಹೋಗ್ತಾಯಿದ್ದೆ ಹೊಗೆ. ಇರಪ್ಪ ಇವಾಗ ಒಂದು ಸ್ವಲ್ಪ ಬೆಂಕಿ ಹತ್ಕೊಳ್ಳಿರಪ್ಪ ಫಸ್ಟು. ಅದಕ್ಕೇನಾಯಿತು ಕೈಯಪ್ಪಿ ಅಂತೈತಲ್ಲ. ಇಲ್ಲಿ ಯಾವ್ದಾರ ಬಿಸಿಗೆ ಇಡಬೇಕಾ? ಇದೇ ಫ್ರೈ ಮಾಡ್ಬೇಕಷ್ಟೆ, ಪನ್ನೀರ್ ಫ್ರೈ. ಫ್ರೈ ಮಾಡೋದಲ್ಲ ಅದು ವಿತೌಟ್ ಏನು ಹಚ್ಚಲಾರ್ದೇನ? ಸ್ವಲ್ಪ ಆಯಿಲ್ ಹಾಕಿ. ಇದು ತಗೋ ಪಟ್ನ ಇಟ್ಬಿಡು ಮತ್ತೆ. ಸೊ ಇವಾಗ ಪನ್ನೀರ್ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಅದು ಪ್ಯಾನ್ ಇಟ್ಬಿಡು, ಆಮೇಲೆ ಬೇರೆ ಕೆಲಸ ಮಾಡಿ. ಕರೆಕ್ಟಾಗಿ ಕುಂಡ್ರತ್ತಾ? ಓಕೆ. ಸೊ ಇವಾಗ ಹಾಗೆ ಬಿಸಿ ಆಗ್ತಾ ಇರಲಿ ಅದು. ಇದು ಫಸ್ಟ್ ಪನ್ನೀರ್ ಕಟ್ ಮಾಡ್ಕೊತ್ಯಾ?
ಪನ್ನೀರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅಕ್ಷಯ ಕಲ್ಪ ಅದರಲ್ಲಿ ಪನ್ನೀರ್ ಹೆಂಗಾಗಿದೆ ಅಂತಂದರೆ ಏನೇನೋ ಡೂಪ್ಲಿಕೇಟ್ ಪನ್ನೀರ್ ಬೇರೆ ಬರ್ತಾಯಿದೆ. ಫಸ್ಟ್ ಇವಾಗ ಚೆನ್ನಾಗಿದೆಯೋ ಇಲ್ಲ ಗೊತ್ತಿಲ್ಲ, ಬರೀ ಡೂಪ್ಲಿಕೇಟೇ ನೆನಪು ಬಂದುಬಿಡುತ್ತೆ ಫಸ್ಟಿಗೆ. ನಂದಿನಿ ಚೆನ್ನಾಗಿದೆ. ನಂದಿನಿ ಸಿಗಲಿಲ್ಲ ಇಲ್ಲಿ ಅದು. ಯಾವುದೋ ಒಂದು ಇವಾಗ ಇಲ್ಲಿರೋ ನಿಯರ್ ಬೈ ಇದರಲ್ಲಿ ಏನಿರುತ್ತೋ ಅದನ್ನೇ ತೊಗೊಂಬಂದಿದ್ದಾಯ್ತು ಕತೆ. ಓ ಪನ್ನೀರ್ ಬಿರಿಯಾನಿ ಎಷ್ಟಿದೆ? 120 ರೂಪಾಯಿ. 150. 150 ರೂಪಾಯಿ. ಅದು ಆದ್ರೆ 100. ಓ ನಂದಿನಿ ಕಡಿಮೆನಾ? ಓ ಅದೇ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಇದು ಆರ್ಗ್ಯಾನಿಕ್. ಅದು ಅದು ಆರ್ಗ್ಯಾನಿಕ್ ನೋಡಪ್ಪ, ನಂದಿನಿನೇ ಫೇಮಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೇ ಪ್ರೈಸ್ ಕಡಿಮೆ. ಅದು ಚೆನ್ನಾಗಿರುತ್ತೆ. ಅಯ್ಯೋ 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 2 ಪ್ಯಾಕೆಟ್ ತೊಗೊಂಡಿದ್ದೆ. ಸುಚಿತ್ ಒಂದು ಕೆಲಸ ಕೊಡ್ತೀನಿ ಬಾಯಲ್ಲಿ. ಇಲ್ಲೋಡು ಉಫತ್ ಊದ್ ಬಾ ಈ ಕಡೆ ಸೈಡಿಗೆ ಕೂತ್ಕೊಂಡು ಬರ ಸುಚಿತ. ಇವಾಗ ಇದು ಫ್ರೈ ಮಾಡಿ ಇಟ್ಕೊಳ್ಳೋಣ ಫಸ್ಟ್. ಇದು ಮಣ್ಣು ಹಚ್ಕೊಂಬ ಸುಚಿತ. ಯಾಕ ನೀವು ಕೋಪಿಷ್ಟೇ ಬಂದುಬಿಟ್ಟೆ. ಆಯಿಲ್ ಹಾಕೊಂಡೆಲ್ಲ ಫ್ರೈ ಅಲ್ಲಿದೆ. ಹೋಗಿ ತೊಗೊಂಬ ಹೋಗಿ. ಈಗ ನನ್ನ ಫೋನ್ ತೊಗೊಂಬ ಹೋಗಿ. ಅಲ್ಲಿ ಅಮಿತ್ ಬಂದ ನೋಡಿ ತೊಗೊಂಬ ಹೋಗಿ. ಇರಲ್ಲ ಇದು ಯಾವ್ದು ಇದು ಹಿಂಗೆ ಇಟ್ಕೋ. ಒಂದು ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ. ಬಾರೋ ಇಲ್ಲಿ, ನೀನು ಫೈರ್ ವರ್ಕ್ ಕೊಡ್ತೀನಿ ಬಾರೋ ಇಲ್ಲಿ. ಹಾಕ್ಲಾ? ಇನ್ನೂ ಇಲ್ಲ ಇನ್ನೂ ಬಿಸಿನೇ ಆಗಿಲ್ಲ, ಅದು ಫುಲ್ ಇದು ಹೋಗ್ಬೇಕಲ್ಲ. ಹಾಂ ಆಗೈತೆ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಪನ್ನೀರ್ ಇಡ. ಏನಿದು ಹೊಗೆ ಹಿಂಗೆ ಹೊಡಿತಿದೆಯಲ್ಲ. ಹಾಕಿ ಬಿಡು, ಎಲ್ಲ ಹಂಗೆ ಹಾಕಿರ್ತಿ. ಹಾಕಿ ಸ್ಪೂನಿಂದ ಇದು ಮಾಡಿದ್ರೆ ಆಯ್ತಪ್ಪ. ಬರೀ ಜನ ಟೈಮ್ ವೇಸ್ಟೇ ಮಾಡ್ತಾರೆ. ಎಲ್ಲಿ ಓಡಲ್ಲ. ಹಾಂ ಆಗೋದನ್ನು ಪಟ ಪಟ ಅಂತ ಮುಗಿಸ್ಬಿಡ್ಬೇಕಪ್ಪ. ಅದನ್ನು ಬಿಟ್ಟು ಹಿಂಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಜಾಸ್ತಿ ಏನಾಗಿಲ್ಲ. ಹಾಕೋದು ಫ್ರೈ ಮಾಡ್ತೇವಲ್ಲ, ಆ ಟೆಂಪ್ರೇಚರ್ಗಳು ತಾನೇ ಇದು ಆಗಿಬಿಡ್ತೈತಿ. ಹಾಂ ಇವಾಗ ಹಿಂಗೆ ಕ್ವಾಲಿಟಿ ಹೊಡ್ಸೋದಕ್ಕೆ ಎಲ್ಲಕ್ಕ ಪ್ಯಾನಿಗೆ ಟಚ್ ಆಗೋ ಥರ ಒತ್ತಕ್ಕೆ ಶುರು ಮಾಡ್ಕೊಂಡು ಇವಾಗ. ಹಾಂ ಹಂಗೆ ಆಗ್ಬೇಕು. ಹೌದಾ? ಯಪ್ಪ ಏನು ಹೊಡ್ಯಾಕತ್ತೈತಲ್ಲ, ಹೊಡಿಬಾರ್ದು ಅಷ್ಟು ಈಜಿ ಆಗೋದು. ಸುಚಿತ ನಿಂದೊಂದು ಕೆಲಸ ಮಾಡಪ್ಪ. ಸುಚಿತ ಪನ್ನೀರ್ ಟಿಕ್ಕ ಸಖತ್ತಾಗ್ತಿತ್ತು ನೋಡಪ್ಪ ಬೆಂಕಿ ಮೇಲೆ. ನೋಡೋಣ ಒಂದು ದಿವಸ. ಅವನಿಗೆ ಕ್ಯಾಮ್ರಾ ಕೊಡಲಿಲ್ಲಲ್ಲ ವೀಡಿಯೋ ಮಾಡೋಕ್ಕೆ, ಅದಕ್ಕೆ ಹಂಗೆ ಮಾಡ್ತಾವನೆ ಕತೆ. ಕಲ್ಕೊಳ್ಕತ್ತು ಹೋಗಪ್ಪ. ಇನ್ನು ಚಿಕ್ಕವನಿದೆಯಾ. ಇನ್ನೊಂದು ತಿಂಗಳು ವೀಡಿಯೋ ನಿನಗೆ, ಕ್ಯಾಮ್ರಾ ನಿನಗೆ ಒಂದು ಸಪ್ರೇಟು. ಇಲ್ಲ ಇಲ್ಲಿ ಬಾ, ಇಲ್ಲಿ ತಿರುಗಿಸ್ಬಾ. ನೋಡಿ ಇಲ್ಲಿ ಹೆಂಗೆ ಕೈ ಸುಡ್ತಾವೆ. ಓಹ್ ಚಾಕುಲಿಂದನೇ ಆಗುತ್ತೆ. ಫ್ರೈ ಮಾಡಿದ್ರೆ ಟೇಸ್ಟ್. ಹೋಗ್ಲಿ, ಪನ್ನೀರ್ ಎದರ್ಲೆ ಮಾಡ್ತಾರೆ? ಹಾಲು ಒಡೆದಿರೋ ಹಾಲಲ್ಲಿ ಮಾಡ್ತಾರೆ. ಒಡೆದಿರೋ ಹಾಲು. ಯಪ್ಪ ನಾವಿಲ್ಲಿ ನೋಡಿದ್ರೆ ತಿನ್ನಕ್ಕಾಗಲ್ಲ. ಇಲ್ಲಿ ನೋಡಿದ್ರೆ ಅದನ್ನೇ ಫ್ರೈ ಮಾಡ್ಕೊಂಡು ತಿಂತಿರ್ತೀವಿ. ಎಕ್ಸ್ಟ್ರಾ ಹಾಲು ಇರುತ್ತಲ್ಲ. ಅಯ್ಯೋ ಅದಕ್ಕೆ
ಇದಾ ಹೊಡೆದಿರೋ ಹಾಲು ನಾನು ಮಾಡ್ತೀನಿ. ಇಲ್ಲಿ ಮನೆಯಲ್ಲಿ ಒಡೆದೋಗಿ ಹಾಲು ಹೊತ್ತಂದ್ರೆ ಚೆಲ್ಲ ಬಿಡ್ತೇವೆ ಹಾಫ್ ಲೀಟ್ರ್ ಗಟ್ಟಲೆ ಒಂದೊಂದು ಟೈಮು. ವೇಸ್ಟ್ ಮಾಡಬಾರ್ದು. ನೋಡಪ್ಪ ಹಾಲಲ್ಲಿ ಮೊಸರು ಆಗುತ್ತೆ, ಮಜ್ಜಿಗೆ ಆಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಪನ್ನೀರ್ ಆಗುತ್ತೆ, ಮತ್ತೇನಾಗುತ್ತೆ? ಕೋವಾ. ಹಾಂ ಕೋವಾ ಕೋವಾ ಪೋವಾ ಆಗುತ್ತೆ. ಪೋವಾ ಅಂದ್ರೆ ಏನು? ಕೋವಾ. ಹಾಂ ಕೋವಾ ಅಂತಾರಲ್ಲ. ಆಲ್ಕೋಹಾಲ? ಹಾಂ ಹಾಲು ಹಾಲು ನಂದಿನಿ ಓಕೆ ಕೋವಾ. ಓಕೆ 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 ಹ್ಞೂ ಓಕೆ 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 ಓಕೆ. ಓ ಅದು ಆ ಸ್ವೀಟಲ್ಲಿ ಬೇಜಾನಿದೆ. ಅದು ಹಾಲು ಕುದಿಸಿ ಕುದಿಸಿ. ಸ್ವೀಟ್ ಗೆಣಸಾ? ಸ್ವೀಟ್ ಗೆಣಸು ಹಂಗಾಗುತ್ತೆ ನಿನಗೆ? ಪೇಡ, ದೂದ್ ಪೇಡ. ಹೌದಾ? ಹೌದು, ಧಾರವಾಡದಲ್ಲಿ ಸಿಗುತ್ತೆ. ಓಹೋ ಅಯ್ಯಪ್ಪ ಏನೇನೋ ಇದೆಯಲ್ಲಪ್ಪ. ಅಷ್ಟೇ ಸ್ಲೋವಾಗಿ ಫ್ರೈ ಆಗ್ತಾಯಿದೆ. ಇವಾಗ ಬೆಂಕಿ ಅಂತ ಆಗಿದೆ. ಆನಿಯನ್ ಕಟ್ ಮಾಡಿ. ಸೊ ಇವಾಗ ಅದು ಹಾಗೆ ಫ್ರೈ ಆಗಲಿ. ಆನಿಯನು ಕಟ್ ಮಾಡ್ತೀವಿ. ಕೀರ್ತಿ ಕೀರ್ತಿ ಅವ್ರ ಇಬ್ಬರಿಗೆ ಇಲ್ಲಿ ಅದು ಇನ್ನೊಂದು ಹೋಗಿ ಚಾಕು ತೊಗೊಂಬ ಹೋಗಪ್ಪ. ಚಾಕು ಇನ್ನೊಂದು ಮನೇಲಿ ಹೋಗಿ ಇನ್ನೊಂದು ಚಾಕು ತೊಗೊಂಬ ಹೋಗು. ರೆಡ್ ಕಲರ್ ತೊಗೊಂಬರ. ಹಾಂ ಅಯ್ಯೋ ಇದು ಜಾಸ್ತಿ ಇದೆ ಅಲ್ಲ. ಜಾಸ್ತಿ ಹಾಂ ತಿರುಗಿಸೋದು ಸಾಕಾಯ್ತು. ಬೇರೆ ಮಾಡೋದು. ಇದು ನಾನು ಇನ್ನೂ ಸಖತ್ತಾಗಿ ಮಾಡ್ತಿದ್ದೆ ನಾನು. ಅಯ್ಯೋ ನೋಡೋಣ. ಸ್ವಲ್ಪ ಇದು ಕಲರ್ ಚೇಂಜ್ ಆಗ್ಬೇಕಷ್ಟೆ. ಆಯಿತು ಇಡ್ಲೆ. ಹಾಂ ಇವಾಗ ಏನಪ್ಪ ಕುಕ್ಕರ್ಗೆ ಮಣ್ಣು ಹಚ್ಬೇಕಾ? ಬಾರಪ್ಪ ಸುಚಿತ್ ಬಾರೋ ಮಣ್ಣು ಹಚ್ಚಲ್ಪ. ಹಾಂ ಇರಲಿ ಬಾ, ಬೇಡ ಬಾ, ಆಯ್ತು ಬಾ. ಸೊ ಇವಾಗ ಕುಕ್ಕರ್ಗೆ ಮಣ್ಣು ಹಚ್ಚೋಣ. ಮಣ್ಣೆ ಗಟ್ಟಿ ಆಗಿಬಿಟ್ಟಿದೆ. ಮಣ್ಣು ಇಲ್ಲಿದೆ, ಇದಕ್ಕೊಂದಿಷ್ಟು ನೀರು ಹಾಕಿ ಕೆಸರು ಹಾಕಿ ಮುಚ್ಚೋಣ. ಸಿಕ್ತಾ? ಇದ್ಯಾವ್ದಲ್ಲ ಈ ಚೋಟ್ ಮೆಣ್ಸಿನ್ಕಾಯಿ ತಂದಿದ್ಯಾ ನೀನು? ಹಾಂ ಇರಲಿ ಬಿಡು ಸಾಕು. ಹಾಂ ಆಯ್ತು ಬಿಡಪ್ಪ. ಹಾಂ ಈ ಕುಕ್ಕರ್ ಇಡೋಣ. ಕುಕ್ಕರ್ ಇಟ್ಟಿದ್ದು ಆಯಿತು. ಇನ್ನೇನದ್ರಾಗ ಇದ್ರಾಗ ಇಲ್ಲ, ನಾನು ಇದನ್ನೇ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಇನ್ನೊಂದು ಸ್ವಲ್ಪ ನೀಟಾಗೆ. ಆಗೈತ್ರಿ. ಹಾಂ ಆಗ್ಯಾವ. ಆಯಿಲ್ ಹಾಕದ? ಹಾಕಪ್ಪ ನೀನೇ ಮಾಡು. ಇದು ನಮಗೆ ನಾನು ಫಸ್ಟ್ ಇನ್ನು ಹಿಡ್ಕೊಂಡ್ಬಿಟ್ಟಿದ್ರೆ ನಾನು ಕರೆಕ್ಟಾಗಿ ಮಾಡ್ತಿದ್ದೆ ನಾನು. ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ. ಸೊ ಇವಾಗ ಸುಮಾರು ಜನ ಈಗ ನಮ್ಮ ಚಾನಲ್ ಹೋಗ್ತಿರ್ತಾರೆ, ದತ್ತಾ ಬೇನೂರು ಕನ್ನಡ ಬ್ಲಾಗ್ ಅನ್ನೋದು. ಸೊ ಇವರು ಯೂಟ್ಯೂಬ್ ಟ್ರೈನಿಂಗ್ ಕೊಡ್ತಿರ್ತಾರೆ. ನೋಡೋಣ ಇವ್ರ ಚಾನಲ್ಲು ಹೇಗೆ ಮಾನಿಟೈಸ್ ಮಾಡ್ಕೋತಾರೆ, ಜೊತೆಗೆ ಹೆಂಗೆ ಫಾಲೋವರ್ಸ್ ಮಾಡ್ಕೋತಾರೆ, ಹೆಂಗೆ ಅರ್ನಿಂಗ್ ಮಾಡ್ಕೋತಾರೆ ಅಂತ ಸುಮಾರು ಜನ ಮೇ ಬಿ ಈ ಥರ ವಿಸಿಟ್ ಮಾಡ್ತಿರ್ತಾರೆ. ನಾನಿವಾಗ ಸ್ಟಾರ್ಟ್ ಮಾಡಿ 2 ವೀಕ್ಸೇನೋ ಆಗೋಯ್ತು. ಸೊ 2 ವೀಕ್ಸಲ್ಲಿ ಹತ್ತತ್ರ ಒಂದು 20 ವೀಡಿಯೋಸ್, 25-30 ವೀಡಿಯೋಸ್ ಹಾಕಿದ್ದೇವೆ. 25 ವೀಡಿಯೋಸು, ಆಲ್ಮೋಸ್ಟ್ ಶಾರ್ಟ್ಸು ಆಲ್ಮೋಸ್ಟು. ಸೊ 1 ಮಂತು ಕೂಡ ಆಗಿಲ್ಲ, ಹತ್ತತ್ರ ಒಂದು 50 ವೀಡಿಯೋಸನ್ನು ಇನ್ಕ್ಲೂಡಿಂಗ್ ಲಾಂಗ್ ಫಾರ್ಮೆಟು, ಇನ್ಕ್ಲೂಡಿಂಗ್ ಶಾರ್ಟ್ಸ್ ಫಾರ್ಮೆಟು ಕ್ರಿಯೇಟ್ ಮಾಡಿರೋದು.
ಇವಾಗ ನಾವು ಮಾಡ್ತಿರೋದು ಜನ ಇಷ್ಟಪಡ್ತಾರೋ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ಮಿನಿಮಮ್ 3 to 6 ಮಂತ್ಸ್ ಆಗುತ್ತೆ. 3 to 6 ಮಂತ್ಸು ಆವಾಗಲೇ ಗೊತ್ತಾಗೋದು ಜನ ನಮ್ಮ ಒಂದು ಕಂಟೆಂಟ್ ಇಷ್ಟಪಡ್ತಿದ್ದಾರೆ ಇಲ್ಲ ಅಂತಂದ್ಬಿಟ್ಟು. ಸಪೋಸ್ ಇಷ್ಟಪಡ್ತಿದ್ರು ಅಂತಂದರೆ ಇದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸಪೋಸ್ ಜನ ಇಷ್ಟಪಡ್ತಿಲ್ಲ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ಏನೇ ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮರ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ನಾವು ಮಾಡ್ತಿರೋದು ಜನಗಳಿಗೆ ಒಂದು ರೀಚ್ ಆಗಲಿ, ಜೊತೆಗೆ ಜನಗಳಿಗೆ ಒಂದು ಇಷ್ಟಪಡಲಿ ಅಂತಂದ್ಬಿಟ್ಟು. ಇಷ್ಟಪಟ್ಟಿಲ್ಲ ಅಂತ ತಿಳ್ಕೊಳ್ಳೋಣ, ಇಲ್ಲ ಜನಗಳಿಗೆ ಅದು ನಾವು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆಗ್ತಿಲ್ಲ ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಈ 3 to 6 ಮಂತ್ಸಲ್ಲಿ ಒಂದು ಹತ್ತತ್ರ ಒಂದು 100 ಇಲ್ಲ 150 ವೀಡಿಯೋ ಹಾಕ್ತೇವೆ ಅಂತ ತಿಳ್ಕೊಳ್ಳೋಣ. ಆ ವಿಡಿಯೋದಲ್ಲಿ ಯಾವ ವೀಡಿಯೋಸನ್ನು ವ್ಯೂಸ್ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಿದೆಯೋ ಅಲ್ಲಿಂದ ಟರ್ನ್ ಮಾಡ್ಕೊತ ಹೋಗೋದು. ಕಂಟೆಂಟ್ ಆ್ಯಕ್ಚುಲಿ ವರ್ಕ್ ಆಗೋದು ಹಾಗೇ. ಸೊ ಇವತ್ತು ನಾವು ಏನೋ ಮಾಡ್ತಿದ್ದೇವೆ, ಇವ್ರು ಈ ಥರ ಹೇಳ್ಕೊಡೋರಿಗೆ ವ್ಯೂಸ್ ಬರ್ತಿಲ್ಲ ಅಂತ ಎಷ್ಟೋ ಜನ ಅನ್ನೋರು ಇರ್ಬೋದು. ಸೊ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಕೂಡ ಝೀರೋಯಿಂದನೇ ಶುರುವಾಗೋದು. ಎಲ್ಲನೂ ಕೂಡ ನಾವು ರಿಸರ್ಚ್ ಮಾಡಬೇಕು, ಫಿಲ್ಟರ್ ಮಾಡಬೇಕು. ಓಕೆ, ಇದು ಏನಿದು ಅಡುಗೆದು ತೋರಿಸೋದು ಈ ಥರ ವರ್ಕೌಟ್ ಆಗ್ತಿದೆಯಾ ಇಲ್ಲ, ಜೊತೆಗೆ ಇನ್ನು ಯಾವ ಥರ ತೋರಿಸ್ಬೇಕು. ಸೊ ಅದನ್ನೆಲ್ಲ ಫುಲ್ಲು ಅರ್ಥ ಆಗಬೇಕು. ಸ್ಟೋರಿ ಅರ್ಥ ಆಗಬೇಕಂದ್ರೆ 3 to 6 ಮಂತ್ಸ್ ಈ ಫೀಲ್ಡಲ್ಲಿ ಇಳಿದು ವೀಡಿಯೋಗಳು ಮಾಡಿದಾಗ್ಲೇ ಗೊತ್ತಾಗೋದು ಹೇಳಬೇಕಂದ್ರೆ. ಯಾಕಂದರೆ ನಾನು 3.5 ಇಯರ್ಸಲ್ಲಿ ಹತ್ತತ್ರ 450 ವೀಡಿಯೋ ಡಿಲೀಟ್ ಮಾಡಿದೆ. ಸೊ ಅವಾಗ ನನಗೇನು ಯೂಟ್ಯೂಬ್ ಅಂತ ಅರ್ಥ ಆಗಿತ್ತಲ್ಲ, ಅವಾಗ ಡಿಲೀಟ್ ಮಾಡಿದೆ. ಬಟ್ ಡಿಲೀಟ್ ಮಾಡಿದ್ದೀನಿ ಅಂತಂದರೂ ಇವಾಗ ಅದನ್ನೇನು ಟೆನ್ಷನ್ ಇಲ್ಲ, ಯಾಕಂದರೆ ನಾನು ಎಷ್ಟೋ ಅರ್ನ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇನಿಷಿಯಲಿ ಡೇಸ್ ಇರುತ್ತಲ್ವ, ಅದನ್ನು ತಿಳ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆಮೇಲೆ ಯೂಟ್ಯೂಬ್ ನಾನು ಹೇಳ್ತೀನಿಲ್ಲ, ಇವನು ಅರೇ ಯಾವ ಕಡೆ ಎದ್ದಿದೆಯೋ ಇವತ್ತು ನೀನು, ಇವತ್ತು ಇದು ತಿಂತೀಯ ನೀನು ಏಟ್ಗಳು. ಕುಕ್ಕರ್ ಬಿಸಿ ಆಗಿದೆ. ಸೊ ಹಾಗೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. 2 ಸ್ಪೂನ್ ತುಪ್ಪ, ಹೋಗಲ್ಲಿ ಆ ಕಡೆ ಕುತ್ಕೋ ಹೋಗು. ಸ್ವಲ್ಪ ಆಯಿಲ್, ತುಪ್ಪದಲ್ಲಿ ಆಯಿಲ್ಲ ಮತ್ತೆ ಅದೇ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದ್ರೆ ಆಗೋಗ್ತಿತ್ತಲ್ಲ. ಯಾರ ಇಲ್ಲ ಅಲ್ಲ, ಅದಕ್ಕೆ ಗಂಡಸರು ಅಡುಗೆ ಮಾಡ್ಬೇಕು. ಅವಾಗಲೇ ಗಂಡಸರು ಮಾಡೋದು ಯಾವಾಗಲೂ ಟೇಸ್ಟ್. ಹೋಟ್ಲದಲ್ಲಿ ಎಲ್ಲ ಟೇಸ್ಟ್ ಬರುತ್ತಲ್ಲ, ಯಾಕೆ? ಇದು ಚಕ್ಕೆ, ಇದು ಮರಾಠಿ ಮಗ್ಗು. ಇದು ಎಲ್ಲ ಮಸಾಲೆ ಹಾಕು, ಏನೇನೋ ಕಟ್ಟಿಗೆಗಳು ಹಾಕ್ತಾ ಇದೆಯಾ. ಇದು ಲವಂಗ, ಮೊದಲೇ ಹಲ್ಲುಗಳು ಹೋಗ್ಬಿಡ್ತಾ ಇದ್ದಾವೆ. ಕರ್ಮೆ ಸೊಪ್ಪು ಎಲ್ಲಿಟ್ನ? ಹಾಂ, ಹಿಂದೆ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು. ಕರ್ಮೆ ಸೊಪ್ಪು, ಇವಾಗ ಹಸಿಮೆಣಸಿನ್ಕಾಯಿ. ನಾನಾಗಿದ್ದರೆ ಕರಿಬೇವು ಸೊಪ್ಪು ಹಿಂಗೆ ಹಾಕ್ತಿದ್ದೆ. ಹಿಂಗೆ ಕರಿಬೇವು ಹೆಲ್ತಿಗೆ ಒಳ್ಳೆಯದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿ ಮಾಡಿರೋದು. ನಾನಾಗಿದ್ರೆ ಶುಂಠಿ ಬೆಳ್ಳುಳ್ಳಿ ಫುಲ್ ಆಗ್ತಿದೆ ಅದು. ಅಯ್ಯೋ ಜಾಸ್ತಿ. ನಂದು ಇನ್ನೂ ಟೇಸ್ಟ್ ಮಾಡಿ. ಮೆಣಸಿನ್ಕಾಯಿ ಇವರು ಏನೋ ಮೊಸರು ತಂದವ್ರೆ, ಅದಕ್ಕೆ ಕನ್ಫ್ಯೂಷನ್ ಆಗಿ ಇವು ಸೈಡಿಗೆ ನಿಂತ್ಕೊಂಡಿದ್ದೀನಿ. ಇಲ್ಲಾಂದರೆ ನಾನೇ ಮಾಡ್ತಿದ್ದೆ ಇವತ್ತು. ಸ್ವಲ್ಪ ಫ್ರೈ ಆಗಿ. ಕೂತ್ಕೊಳ್ಳೋಣಪ್ಪ, ಕಟ್ಟಿಗೆ ಇಟ್ಕೊಂಡು ಇಲ್ಲಿ. ಏಯ್, ಕುಕ್ಕರ್ ಈಸ್ ನಾಟ್ ಲಿಸ್ನಿಂಗ್ ಮೈ ಮಾತು. ವೈ ಇರು. ಇದು ಖಾರ ಮೆಣಸಿನ್ಕಾಯಿ ಖಾರ, ಮೆಣಸಿನ್ಕಾಯಿ ಒಂದು ಖಾರ. ಸೊ ಕಟ್ಟಿಗೆ ಒಂದು ಸ್ವಲ್ಪ ಒಳಗಡೆ ಹಾಕೋಣ. 1 ಸ್ಪೂನ್ ಉಪ್ಪು, ಆಮೇಲೆ ಮತ್ತೆ ಹಾಕೋಣ. ಸ್ವಲ್ಪ ಬೈಲಿ. ಏನಾಯ್ತು? ಪಾಗಲ್ ಹೋಗ್ಯ. ಹಾಂ, ಪಾಗಲ್ ಹೋಗ್ಯ. ಹಾಂ, ಮತ್ತು ಇನ್ಯಾಕೆ ಮತ್ತೆ? ಹಾಂ, ಹೇಳಪ್ಪ. ಸೊ ನೀವು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಹಾಕ್ತಾ ಇರ್ತೀರಾ. ಸೊ 2 ವಾರದಲ್ಲಿ ನೀವು ಹೇಳಿದ್ರು 50 ವೀಡಿಯೋಸ್ ಹಾಕಿದ್ದೀರಾ ಅಂತ. ಸೊ ವ್ಯೂಸೇ ಬಂದಿಲ್ಲ ಅಂದರೆ ಏನು ಮಾಡೋದು ಸರ್? ವ್ಯೂಸ್ ಝೀರೋ ಇರಲ್ಲ, ವ್ಯೂಸ್ ಬರುತ್ತೆ. ಇವಾಗ ಏನಂತಂದರೆ
ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾರಂತ ಜನಗಳಿಗೆ ಗೊತ್ತಾಗಬೇಕು ಅಂತಂದರೆ ನನ್ನ ವರ್ಕ್ ಬಗ್ಗೆ ನಾನು ಫಸ್ಟು ಫೋಕಸ್ ಮಾಡಬೇಕು. ಆವಾಗಲೇ ನಮ್ಮ ವರ್ಕನ್ನು ಬೇರೆಯವರು ಯಾರೋ ಒಂದಿಷ್ಟು ಜನ ಇಷ್ಟಪಡ್ಬೋದು, ಒಂದಿಷ್ಟು ಜನ ಇಷ್ಟಪಡದೇ ಇರ್ಬೋದು. ಯಾಕಂತಂದರೆ ಕುಕ್ಕಿಂಗ್ ನೋಡೋರು ತುಂಬ ಕಡಿಮೆ ಇರ್ತಾರೆ, ಕ್ರಾಫ್ಟ್ ನೋಡೋರು ತುಂಬ ಕಡಿಮೆ ಇರ್ತಾರೆ. ಅಂದರೆ ಎಲ್ಲದರಲ್ಲೂ ಒಂದೊಂದು ಪಾರ್ಟಿಷನ್ ಥರ ಇರ್ತಾರೆ ಜನಗಳ ಮೈಂಡ್ಸೆಟ್ಟು. ಒಬ್ರು ಕುಕ್ಕಿಂಗ್ ನೋಡಿದವರು ಕ್ರಾಫ್ಟ್ ನೋಡಲ್ಲ, ಇಲ್ಲ ಕ್ರಾಫ್ಟ್ ನೋಡಿದವ್ರು ಬ್ಲಾಗ್ಸ್ಗಳು ನೋಡಲ್ಲ, ಈ ಥರ ಒಂದು ಎಲ್ಲನೂ ಇರುತ್ತೆ. ಸೊ ಓವರಾಲ್ ಕರ್ನಾಟಕ ಪಾಪ್ಯುಲೇಷನ್ ತೆಗೆದ್ರೆ 7 ಕೋಟಿ ಪಾಪ್ಯುಲೇಷನ್ ಇದೆ ಅಲ್ವಾ. 7 ಕೋಟಿಯಲ್ಲಿ ಬರೀ ಒಂದು ಅಂದ್ಕೊಳ್ಳೋಣಪ್ಪ ಎಲ್ಲರೂ ಊಟ ತಿಂತೇವ. ಸೊ ಎಲ್ಲ ಸೇರಿಬಿಟ್ಟೇ ಬರೀ 1 ಕೋಟಿ ಜನ ನೋಡಿದಾರೆ ಅಂತ ತಿಳ್ಕೊಳ್ಳೋಣ. 1 ಕೋಟಿ ಬೇಡ, ಹೋಗ್ಲಿ 1/2 ಕೋಟಿ ನೋಡಿದಾರೆ ಅಂತ ತಿಳ್ಕೊಳ್ಳೋಣ. 1/2 ಕೋಟಿನೂ ಬೇಡಪ್ಪ, 1/2 ಕೋಟಿ ನೋಡಿದಾರೆ ಅಂತ ತಿಳ್ಕೊಳ್ಳೋಣ. ಸೊ ಅಷ್ಟು ಜನಗಳು ಮಾತ್ರ ಈ ಥರ ಒಂದು ವೀಡಿಯೋಗಳನ್ನ ನೋಡ್ಬೋದು ಅಂತ ತಿಳ್ಕೊಳ್ಳೋಣ. ಈ ಥರ ಒಂದು ವೀಡಿಯೋ ನೋಡಬೇಕು ಅಂತಂದರೆ ಕನ್ಸಿಸ್ಟೆನ್ಸಿಯಾಗಿ ನಾವು ವೀಡಿಯೋಗಳನ್ನ ಮಾಡ್ತಿರ್ಬೇಕು. ಎಷ್ಟು ವೀಡಿಯೋಸನ್ನು ಇನ್ಕ್ರೀಸ್ ಮಾಡ್ತಿರ್ತೇವೋ ಸ್ಲೋ ಆಗಿ ಜನಗಳಿಗೆ ಇಂಟ್ರೆಸ್ಟ್ ಬರುತ್ತೆ. ಓ ಇವ್ರು ಏನು ಮಾಡಿದ್ದಾರೆ ಅಂತಂದ್ಬಿಟ್ಟು. ಲೈ ಈ ಕಡೆ ಇಬ್ಬರು ಎದ್ದಾಳ್ರ, ಲೈ ಇರ್ತಿ ಅಲ್ಲಿ ಏನು ಕುತ್ಕೊಂಡಿದ್ದೀರಾ ಇವರು. ಹಾಂ, ಇವಾಗ ಸೊ ಆ ಥರ ಅರ್ಶಿನ ಪುಡಿ ಸ್ವಲ್ಪ, ಆಮೇಲೆ 3 ಟೊಮ್ಯಾಟೊ, ಸೊ ಮೇನ್ ಇಷ್ಟೇ. ಯೂಟ್ಯೂಬ್ ವರ್ಕ್ ಆಗಬೇಕು ಅಂತಂದರೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೀವು 3 to 6 months ಒಳಗಡೆ ಮಿನಿಮಮ್ ಒಂದು 100 ವೀಡಿಯೋಸನ್ನಾದರೂ ಪಬ್ಲಿಷ್ ಆಗಿರಬೇಕು. ಆವಾಗ ನಿಮಗೆ ಯೂಟ್ಯೂಬ್ ಏನಂತ ಸ್ವಲ್ಪ ಅರ್ಥ ಆಗಿ ಶುರು ಮಾಡುತ್ತೆ. ಯಾಕಂದರೆ ಒಂದು ಅನಲೈಸ್ ಮಾಡಬೇಕು, ಯಾವುದಕ್ಕೆ ವ್ಯೂಸ್ ಜಾಸ್ತಿ ಬರ್ತಿದೆ ಅಂಥೇಳಿ ನೀವು ಚೆಕ್ ಮಾಡಬೇಕು ಅನ್ಬೇಕಂತಂದರೆ ನೀವು ಕಂಪ್ಲೀಟಾಗಿ ಇಷ್ಟೊಂದಿಷ್ಟು ವೀಡಿಯೋಗಳು ಹಾಕಿರಬೇಕು. ಇಲ್ಲ ತುಂಬ ಯೂನಿಕ್ಕಾಗಿ ಕಂಟೆಂಟು ನಾನು ಯಾರು ಮಾಡದೇ ಇರೋದು ಮಾಡ್ತೀನಿ ಅಂತಂದರೆ ಇಷ್ಟು ವೀಡಿಯೋಗಳು ಬೇಕಾಗಿಲ್ಲ. ಸೊ ಅಷ್ಟರಲ್ಲೇ ಕಂಡು ಹಿಡ್ಕೋಬೋದು. ಈಗ ಒಬ್ಬೊಬ್ಬರು ಬರೀ ಹಾಕಿರದೆ ಒಂದು 7-8 ವೀಡಿಯೋಗಳು ಇರ್ತವೆ, ಮಾನಿಟೈಸ್ಡ್ ಆಗಿರುತ್ತೆ. ಒಬ್ಬೊಬ್ಬರು ಸುಮಾರು ವೀಡಿಯೋಗಳು ಹಾಕಿರ್ತಾರೆ, ಮಾನಿಟೈಸ್ಡ್ ಇವಾಗಲೂ ಕೂಡ ಆಗಿರಲ್ಲ. ಸೊ ಅಲ್ಲಿ ಮೇನ್ ಏನಂತಂದರೆ ಕಂಟೆಂಟ್ ಅನ್ನೋದು ಜನಗೆ ಇಷ್ಟ ಆಗಬೇಕು. ಸಪೋಸ್ ಕಂಟೆಂಟ್ ಅನ್ನೋದು ಜನಗಳಿಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ನಾವು ಬಿಟ್ಟು ಬೇರೆ ಚಾನಲ್ ಮಾಡ್ಕೋಬೇಕು. ಆಪ್ಷನ್ಸ್ ಇಲ್ಲ. ಬೇರೆ ಚಾನಲ್ ಅಂತಂದರೆ ಇದನ್ನು ಯಾರು ನೋಡ್ತಲ್ಲ ಅಂದರೆ ಇದನ್ನು ಸ್ಟಾಪ್ ಮಾಡೋದಷ್ಟೇ. ಜನಗಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಸೊ ಈಗ ಇಂಟ್ರೆಸ್ಟ್ ಇರೋದು ಯಾವುದಿದೆ ಅದ್ರ ಬಗ್ಗೆ ಹೋಗಬೇಕು. ಹಂಗಂತೇಳಿ ಇವಾಗ ಯಾರೋ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆ ವ್ಯೂಸ್ ಬರ್ತಿದೆ, ಅರ್ನಿಂಗ್ ಬರ್ತಿದೆ, ಅವ್ರ ಥರ ಮಾಡೋಕ್ಕೆ ಹೋಗೋಣ ಅಂತಂದರೆ ಆಗಲ್ಲ. ಮತ್ತು ನಿಮಗೂ ಅದು ಸ್ಕಿಲ್ಸ್ ಇರಬೇಕು. ಸೊ ಸ್ಕಿಲ್ಸ್ ಇದ್ದರೆ ಮಾತ್ರ ಅದನ್ನು ಮಾಡೋಕ್ಕಾಗೋದು. ಸೊ ನಾನು ಹೇಳೋದೇನಂತಂದರೆ ಯೂಟ್ಯೂಬಲ್ಲಿ ಕಾಂಪಿಟೇಟರ್ನ ಹುಡುಕೊಳ್ಳಿ, ಬಟ್ ಕಾಂಪಿಟೇಟರ್ ಥರನೇ ನಾವು ಹೋಗಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಯಾವ ತಲೆಗೆ ಬರುತ್ತೋ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ಯೂಟ್ಯೂಬಲ್ಲಿ ನೀವೇ ಹೊಸದಾಗಿ ಮಾಡೋಕ್ಕೆ ಶುರು ಮಾಡಿದ್ರಿ ಅಂತಂದರೆ ಅದಕ್ಕೆ ನೀವೇ ಕಿಂಗು. ಸೊ ಅಂಥದನ್ನೆಲ್ಲ ನಿಮ್ಗೆ ನೋಡೋದ್ರಲ್ಲೇ ಇದುವಾಗಿಬಿಡುತ್ತೆ. ಸೊ ಬೇಗ ಮಾನಿಟೈಸ್ಡು ಆಗುತ್ತೆ, ಅರ್ನಿಂಗು ಕೂಡ ಜಾಸ್ತಿ ಮಾಡ್ಕೋಬೋದು. ಅದು ಹೇಳಬೇಕಂತಂದರೆ ಏನೋ ಫ್ರೀ ಆಗ್ಬೇಕಾ? 32 ವೀಡಿಯೋಸ್ ಲಾಂಗ್ ಫಾರ್ಮ್ಯಾಟು. ಓಕೆ. ಸೊ ಅದೇ ಈ ಥರ ಎಲ್ಲ ಮಾಡಿದಾಗ್ಲೇ ಗೊತ್ತಾಗೋದು. ಇವಾಗ ನಮ್ಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರ್ಬೋದು, ನಂಬುದ್ರಲ್ಲಿನೂ ಕೂಡ 1.5 ವರ್ಷ ತೊಗೊಂಡಿರೋದು ಫಸ್ಟ್ ಪೇಮೆಂಟ್ ಬರೋಕ್ಕೆ. ನಾನೇನಂತಂದರೆ ದುಡ್ಡು ಬರಲಿ ಅಂಥೇಳಿ ವರ್ಕ್ ಮಾಡಲ್ಲ. ಫಸ್ಟು ನನಗೇನಿದೆ ಅದನ್ನು ಗೊತ್ತಿರೋದನ್ನು ವೀಡಿಯೋಗಳು ಮಾಡ್ಕೊಂಡು ಹೋಗ್ತೀನಿ. ಸೊ ಜನಗಳು ನೋಡೋದು ಬಿಡೋದು ಅವ್ರ ಇಂಟ್ರೆಸ್ಟು. ಒಂದಿಷ್ಟು ಟೈಮ್ ಹಾಕೋದ್ರಲ್ಲೇ ಗೊತ್ತಾಗುತ್ತೆ ನನಗಿದು ಕಂಟೆಂಟ್ ಓಡುತ್ತಾ ಇಲ್ಲ, ಜನ ಇಷ್ಟಪಡ್ತಿದ್ದಾರಾ ಇಲ್ಲ ಅಂತಂದ್ಬಿಟ್ಟು. ಸಪೋಸ್ ಜನ ಇಷ್ಟಪಡ್ತಿಲ್ಲ ಅಂತಂದರೆ ಚೇಂಜ್ ಮಾಡ್ತೀನಿ. ಬಟ್ ಇಲ್ಲಿ ನನಗೇನತ್ತಂದರೆ ಇನ್ವೆಸ್ಟ್ಮೆಂಟ್ ಅಂತ ಏನಿಲ್ಲ. ಇವೆಲ್ಲ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದನ್ನೇ ಇಲ್ಲಿ ತಿಂತಾ ಇದ್ದೆವು. ಸೊ ನಮಗೆ ತಿನ್ನೋಕ್ಕಂತ ಮಾಡ್ತಿದ್ದೆವು. ಜೊತೆಗೆ ಒಂದು ವೀಡಿಯೋ ಮಾಡೋಕ್ಕೆ ಅಂತೇಳಿ ಮೇ ಬಿ ಒಂದು ಮೊಬೈಲ್ ತೊಗೊಂಡಿರ್ಬೋದು, ಒಬ್ಬರು ಕ್ಯಾಮ್ರಾಮ್ಯಾನ್ ತೊಗೊಂಡಿರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಯಾವ ಲಾಸ್ ಅಂತ ಏನಿಲ್ಲ. ಸೊ ಆಮೇಲೆ ಊಟನೇ ತಿನ್ಕೊಂಬಿಟ್ಟು ತಿಂಗಳಿಗೆ ಒಂದು 10-20 ಸಾವಿರ ಅರ್ನ್ ಮಾಡೋಕ್ಕೆ ಶುರು ಮಾಡಿದೆ ಅಂತ ತಿಳ್ಕೊಳ್ಳೋಣ. 10-20 ಸಾವಿರ ಅಂತಂದರೆ ಏನು ಸುಮ್ಮನೆ ಅಲ್ಲ. ನಾವು ತಿಂಗಳಿಗೆ ಏನು 10-20 ಸಾವಿರ ಖರ್ಚು ಮಾಡ್ತೇವೋ ಊಟ ತಿನ್ನೋಕ್ಕೆ ಅಂತಂದ್ಬಿಟ್ಟು ಆ ದುಡ್ಡಾದರೂ ಬರುತ್ತೆ.
ಸೊ ಹಂಗಾಗಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ವರ್ಕ್ ಆಗ್ಬೋದು, ವರ್ಕ್ ಆಗದೇ ಇರ್ಬೋದು. ಬಟ್ ಯಾವಾಗ ವರ್ಕ್ ಆಯಿತು ಓಕೆ, ವರ್ಕ್ ಆಗಿಲ್ಲ ಅಂತಂದರೆ ನೀವು ತಿಳ್ಕೊಬೇಕು ಯಾಕೆ ವರ್ಕ್ ಆಗ್ತಿಲ್ಲ ಅಂತಂದ್ಬಿಟ್ಟು. ಒಂದೇ ಟೈಮ್ಗೆ ಎಲ್ಲನೂ ವರ್ಕ್ ಆಗುತ್ತೆ ಅಂತ ಅಲ್ಲೇ ಅಲ್ಲ. ಸೊ ನೀವು ತಿಳ್ಕೊಂಡಾಗ ಮಾತ್ರ ಯಾಕೆ ಆಗ್ತಿಲ್ಲ ಅಂತ ತಿಳ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟು. ಇವಾಗ ಇದು ಫ್ರೈ ಆಗಿದೆ. ಇವಾಗ ಗರಂ ಮಸಾಲ, ಧನಿಯಾ ಪೌಡ್ರ್ ಹಾಕೋಣ. ಇದು ಮನೆಯಲ್ಲಿ ಮಾಡಿರೋದು. ಇವಾಗ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕೋಣ. ಇವಾಗ ಮೊಸರು ನೋಡಪ್ಪ, ಇದನ್ನ ಇವ್ರು ಏನು ತೋರಿಸಿದ್ರು ನನಗೆ ಅಲ್ಲೇ ಕನ್ಫ್ಯೂಷನ್ ಆಗಿರೋದು. ಹಾಂ, ಹೌದಾ? ನಾನು ನೆಕ್ಸ್ಟ್ ಟೈಮ್ ಮೊಸರು ಹಾಕ್ಲಾರ್ದೆ ಮಾಡ್ತೀನಿ. ಓ, ನಾನು ನೆಕ್ಸ್ಟ್ ಟೈಮ್ ಇದು ಹಾಕ್ಲಾರ್ದೆ ಮಾಡ್ತೀನಿ ನೋಡು. ಏನು ಮಾಡೋಣ, ಸ್ವಲ್ಪ ಇದು ಒಲೆನ ಇದು ಮಾಡೋಣ. ಇರು, ಸ್ವಲ್ಪ ಈ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ. ಸರಿ, ಅದು ಸ್ವಲ್ಪ ಕಾಲು ಇಡು ಇವಾಗ. ಏನಾಯ್ತಾಯ್ತಾ? ಸ್ವಲ್ಪ ಮೊಸರು. ಯಾವುದು ಕುಂಟ್ತಾನೆ ಇದೆ. ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಇವತ್ತು. ಇದು ಸ್ವಲ್ಪ ಇದು ಎಣ್ಣೆ ಬಿಟ್ಕೊಳ್ತದೆ. ಇದಾ ಬೆಂಕಿ ಹಚ್ಬೇಕಾ? ಹಚ್ಬೇಕು. ರೈಸ್ ಎಷ್ಟು? ರೈಸ್ ನಾನು ಹಾಕ್ತೀನಿರಪ್ಪ. ಇಲ್ಲ, ಅದು ಹಾಂ, ಜಾಸ್ತಿ ಆಯ್ತು. ಕಟ್ಟಿಗೆನೇ ಎಲ್ಲ ಹಿಂದೆ ಹೋಗ್ಬಿಟ್ಟೈತೆ. ಕಟ್ಟಿಗೆ ಮುಂದೆ ತಗೊಳ್ಳೋಣ. ರೈಸು 2, 4, 5, 6 ಜನ. 3, 4, 5 6 ಜನ. ಇರೋ ಹಾಕಿಗ 1, ಉಪ್ಪಾಗ್ಯದ. 2, 3, 4, 5, 6 ಅಷ್ಟೇ. ಜಾಸ್ತಿ ಆಗ್ಬಿಡ್ತಂತಂದರೆ 6 ಇಷ್ಟಾಯ್ತು. 1 ನಿಮಿಷ. 6. ಇನ್ನೊಂದು ಹುಡುಗನು ಬರೋಕ್ಕೆ ಕೇಳಿದೆ, ಅವನು ಎಲ್ಲಿ ಸೈಲೆಂಟ್ ಆಗುತ್ತಾನೆ. ಇವಾಗ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕು. 7. ಆಮೇಲೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ. 8 ಇದಾವೆ, ಹಾಕ್ಬಿಡೋಣ ಅಷ್ಟೇ. 8 ತಂದೆ. 8 ಗ್ಲಾಸ್ ಐತೆ. ನೀರಲ್ಲದ ಅದು ಹಾಕಿ ಫ್ರೈ ಮಾಡ್ತೀನಾ? ಅದು ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ ಸೈಡಿಗೆಲ್ಲ. ಅದಕ್ಕೆ ನೀರು ಇವಾಗ ರೈಸು ತೊಳೆಯೋಣ ಫಸ್ಟ್. ತೊಳೆದಿಟ್ಕೊಳ್ಳೋಣ. ಯಾವ ರೈಸು? ಬುಲೆಟ್ ರೈಸ್. ನಾವು ಬುಲೆಟ್ ರೈಸ್ ಯೂಸ್ ಮಾಡೋದು. ನೀವು ಯಾವ್ದು ಯೂಸ್ ಮಾಡೋದು? ಬಾಸುಮತಿ, ಬುಲೆಟ್ ರೈಸ್ ಎಷ್ಟೆಷ್ಟೋ ಇದ್ದಾವೆ. ಬಟ್ ಏನೇ ಹೇಳಿ ಟೇಸ್ಟ್ ಬಂದುಬಿಟ್ಟು ರೇಷನ್ ರೈಸೇ. ಅದರಲ್ಲೇ ಮಾಡಬೇಕು. ಬಟ್ ಅದು ಏನಾಗ್ತಂದರೆ ತಿನ್ನಕ್ಕಾಗಲ್ಲ. ಅದು ಒಂದು ಅಂದರೆ ತುಂಬ ಗಿಜಿ ಆಗಿಬಿಡುತ್ತೆ. ಅದು ಒಳ್ಳೆ ನೀರು ಕರೆಕ್ಟ್ ಹಾಕಿದ್ರೆ ಮೊಸರನ್ನ ಹೊಡಿಯೋಕ್ಕೆ ಮಾತ್ರ ಮಸ್ತಾಗಿರುತ್ತೆ. ಯಾಕೆ ಟೆಂಪಲಲ್ಲೆಲ್ಲ ಸ್ವಲ್ಪ ಟೇಸ್ಟ್ ಬರುತ್ತಂದರೆ ರೇಷನ್ ರೈಸ್ ಜಾಸ್ತಿ ಇರುತ್ತೆ. ವೈಟ್ ರೈಸ್ ಬಿಸಿ ಇರಬೇಕು. ಯಾವಾಗೆಲ್ಲ ಅದನ್ನೇ ತಿನ್ಕೊಂಬಂದಿದ್ದೇವೆ. ಇವಾಗ ಇದು ಈ ಥರ ಆಯಿಲ್ ಬಿಟ್ಕೋಬೇಕು ಸೈಡಿಗೆಲ್ಲ. ಹೌದಾ? ಇವಾಗ ರೆಡಿ ಆಗಿದೆ. ಆಯಿಲ್ ಎಲ್ಲಿ ಬಿಟ್ಟೈತೆ? ಅದು ನೀರು ಬಿಟ್ಟೈತೆ. ಆಯಿಲ್ ಹಾಕಿದೆಯಾ? ಆಯಿಲ್ ಬಿಟ್ಟೈತೆ ಅದು ಅಷ್ಟೇ. ಆಯಿಲ್ ಹಾಂ, ಅದೇ ಹೆಂಗೆ ನೀನು ಆಯಿಲ್ ಹಾಕ್ಲಾರ್ದೆ ಆಯಿಲ್ ಬಿಡುತ್ತದ ಅದು? ಅದೇ ಆಯಿಲ್ ಕುದ್ದು ಆಯಿಲ್ ಬಿಡುತ್ತವೆ. ಇದು ಏನಪ್ಪ ಇವರು ಬೇರೆ ಬೇರೆ ಹೇಳ್ತವ್ರೆ.
ಇದೇನು ಫ್ರೈ ಮಾಡ್ಬೇಕಾ? ಆಯಿಲ್ ಐತಲ್ಲ ಜಾಸ್ತಿ ಅದಲ್ಲ. ಇವಾಗ ರೈಸ್ ಹಾಕೋಣ. ಹ್ಞೂ ಇದು ಅದು ಆಮೇಲೆ ಆಮೇಲೆ ರೈಸ್ ಹಾಕಿದ್ಮೇಲೆ. ಓ ಹಂಗೆ. ಸೊ ಇವಾಗ ಇದನ್ನು ನಾವು ನೀರನ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಸೊ ಇದು ನಾನು ಈ ಥರ ಅಳತೆ ಮಾಡೋದು. ನಾವು ಬಟ್ಲಾಗ ಹಾಕ್ತೇವೆ, ಅವ್ರ ಕೈಯಲ್ಲಿ. ನಾನು ನಾವು ಬಟ್ಲಲ್ಲಿ, ನೀವು ಬಟ್ಲಲ್ಲಿ, ನಾವು ಕೈಯಲ್ಲಿ ಮೆಜರ್ಮೆಂಟ್. ಹಾಂ, ಪನ್ನೀರ್ ಕೊಡ್ಲಿ. ಯಾರಿಗೆ? ಬೇಡ, ಡಾಗಿಗೆಲ್ಲ ಪನ್ನೀರ್ ಕೊಡಬಾರ್ದು. ಸ್ಟ್ರಾಂಗ್ ಆಗ್ತದೆ ಮತ್ತು. ಅದಕ್ಕೆ ತಾಕತ್ ಬತ್ತು ಅಂದ್ರೆ ನೀನು ಹಿಡಿದು ಕಡಿಸ್ಕೊ ನೋಡೋದು. ಎಷ್ಟು ಕಪ್ಪ? 8 8 ಜನಕ್ಕೆ. ಸೊ ಇವಾಗ ಇಲ್ಲಿ ಮೆಜರ್ಮೆಂಟು ಮಾಡಿದೆ ನಾನು, ಆದರೆ ಈ ಕುಕ್ಕರಲ್ಲಿ ಮೆಜರ್ಮೆಂಟು ಮಾಡೋಣ ಇವಾಗ. ಸೊ ಕುಕ್ಕರ್ ನೋಡಿದ್ರೆ ಇನ್ನೂ ನೀರು ಹಾಕಬೇಕು ಒಂದು ಸ್ವಲ್ಪ, ಇಲ್ಲ ಅಂದರೆ ಅಷ್ಟೇ ಕತೆ. ಓಕೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಅವಾಗೆ ಸ್ವಲ್ಪ ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಹಾಕಿ. ಇವಾಗ ಇದು ಹಾಕದ? ಪನ್ನೀರ್. ಓ ಹಿಂಗೆ ಕತೆ. ಹಾಕ್ಬಿಡು, ಆಯಿಲ್ ಅದೆಲ್ಲ ಒಳಗಡೆ ಒಂದು ಸ್ವಲ್ಪ ಬೀಳುತ್ತದೆ, ಇನ್ನೇನು ಮಾಡ್ತೀಯ. ನೀರು ಕರೆಕ್ಟ್ ಹಾಕಿದ್ರೆ ಒಂದು ಸ್ವಲ್ಪ ಹಾಕಿ. ಇಲ್ಲದ ನೋಡಿದ್ರೆ ಇದು ಅಷ್ಟೇ ಮೇಲೇ ಇರಬೇಕಿದು. ಆಮೇಲೆ ಹೆಂಗಾದ್ರೂ ಓಕೆನೆ, ಬಟ್ ಮೇಲೆ ಇದ್ದಾಗ ಒಂಥರ ತೋರ್ಸೋಕ್ಕೆ ಚೆನ್ನಾಗೂ ಇರುತ್ತೆ. ಆಮೇಲೆ ಎಲ್ಲರಿಗೂ ಕರೆಕ್ಟಾಗಿ ಪೀಸ್ಗಳು ಬರ್ತವೆ. ಇಲ್ಲ ಅಂದರೆ ಒಳಗಡೆ ಹೋಗ್ಬಿಟ್ರೆ ಏನಾಯ್ತು? ಖಾರ ಉಪ್ಪ ನೋಡ್ಬೇಕು. ಖಾರ ಉಪ್ಪ ಇದೇನು ಬೇಡ, ನೋಡ್ಕೊ, ಎಲ್ಲರೂ ನೋಡಲೇಬೇಕಲ್ಲ. ಇದು ಯಾಕೆ ಬೇಡತ್ತೀಯ? ನಾವೆಲ್ಲ ನೋಡೋದೇ ಇಲ್ಲ, ಹಾಕ್ಬಿಡ್ತೇವೆ ಅಷ್ಟೇ. ಅಷ್ಟು ಪರ್ಫೆಕ್ಟಾಗಿಯೇ ಬಂದ್ಬಿಡುತ್ತೆ. ಕಡಿಮೆ ಬಿತ್ತು ಅಂದರೆ ಯಾವುದೋ ಈರುಳ್ಳಿಯಲ್ಲಿ ಹಾಕೊಂತೇನದು ಎಕ್ಸ್ಟ್ರಾ, ಹಂಗೆ. ಖಾರ ಕರೆಕ್ಟ್ ಇದೆ ಸ್ವಲ್ಪ. ಕರೆಕ್ಟ್ ಐತೆ. ಎಷ್ಟು ವಿಸಿಲ್ ಹೊಡಿಬೇಕಿದು? 2 ಸಾಕು. 2? 3ನೇ ಕಾಪ್ ಮಾಡ್ಬೇಕು. 2 ಹೊಡೆದು 3 ಹೊಡಿಲೇಬೇಕು, ಆವಾಗಲೇ ರೈಸು ಕರೆಕ್ಟಾಗಿ ಆಗೋದು. ಸರಿಯಪ್ಪ, ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಮ್ಮದಿದು ಸ್ಪೆಷಲ್ ಕೆಲಸ ಟೀ ಕುಡಿಯೋದು ನೋಡಿ. ಆಮೇಲೆ ಕುಡಿತೀರ ಟೀ? ಹ್ಞೂ, ಪಾತ್ರೆ ತೊಳಿಬೇಕು. ಪಾತ್ರೆ ತೊಳಿಬೇಕಾ? 2009ರಲ್ಲಿ ಮೋರ್ ಮೆಗಾ ಸ್ಟೋರಲ್ಲಿ ನಾನು ವರ್ಕ್ ಮಾಡ್ತಿದ್ದೆ. ಅವಾಗ ನನಗೆ 3,500 ತಿಂಗಳ ಸ್ಯಾಲ್ರಿ, ದಿನಕ್ಕೆ 116 ರೂಪಾಯಿ. ಇವತ್ತು ಓನ್ ಬಿಸ್ನೆಸ್ ಅಂದರೆ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಈ ಥರ ಒಂದು ಮಾಡ್ಕೊಂಬಿಟ್ಟು ದಿನಕ್ಕೆ 30,000 ರೂಪಾಯಿ. ಸೊ ಎಕ್ಸ್ಪೆನ್ಸಿವ್ ಲೇಬರ್ ನಾನು ಇವಾಗ. ನೋಡಿ, ಹಿಂಗೆ ಮಾಡ್ಕೊಂಡೇ ಅರ್ನ್ ಮಾಡ್ತಿರೋದು ನಾವು. ಏನಿಲ್ಲ, ನಮ್ಮ ಸ್ಕಿಲ್ಸ್ಗಳಿಂದ ಯೂಸ್ ಮಾಡ್ಕೊಂಡೇ ಅರ್ನ್ ಮಾಡ್ತಿರೋದು. ಇವು ಕುಕ್ಕಿಂಗ್ ಚಾನಲ್ ಮಾಡ್ತಿದ್ದೆವು. ಕುಕ್ಕಿಂಗ್ ಚಾನಲ್ಲು ಆ್ಯಾವ್ರೇಜ್ ಪರ್ ಮಂತ್ ಅಂತ ತೊಗೊಂಡ್ರೆ, ಅಂದರೆ ಒಂದು ವರ್ಷದ ಆ್ಯಾವ್ರೇಜ್ ಪರ್ ಮಂತ್ ಅಂತ ತೆಗೆದ್ರೆ 50,000 to 1 lakh ಅಂತೂ ಬಂದೇ ಬರುತ್ತೆ. ಸೊ ಕಣ್ಣು ಮುಚ್ಕೊಂಡು ಬರುತ್ತೆ. ಬಟ್ ಇನಿಷಿಯಲಿ ಬರಲ್ಲ. ಇನಿಷಿಯಲಿ ಝೀರೋ. ನೀವು 3 to 6 months ಅದಕ್ಕಂತೇಳಿ ವರ್ಕ್ ಮಾಡಬೇಕು. ನಿಮ್ಮ ವೀಡಿಯೋಸನ್ನು ಇನ್ಕ್ರೀಸ್ ಆಗಬೇಕು. ಇನ್ಕ್ರೀಸ್ ಆದರೆ ಮಾತ್ರ ಅಲ್ಲಿಂದ ಮಲ್ಟಿಪ್ಲೈ ಅಂತ ಶುರು ಆಗೋದು. ಇದು ಯಾರು ಅಂಥೇಳಿ ನೋಟೆಡ್ ಆಗೋವರೆಗೂ ತುಂಬ ಅಂದರೆ ತುಂಬ ಕಷ್ಟ. ಸೊ ಸೋಷಿಯಲ್ ಮೀಡ್ಯಾದಲ್ಲಿ 99.9% ಫೇಲ್ಯೂರ್ ಆಗೋದು ಇಷ್ಟೇ. ಸೊ 1% ದುಡ್ಡು ಮಾಡೋದು ಮಾತ್ರ ಅಷ್ಟೆ. ಸೊ ಹಾಗೆ ಸೋಷಿಯಲ್ ಮೀಡ್ಯಾ ಅನ್ನೋದು ಎಲ್ಲರಿಗೂ ವರ್ಕ್ ಆಗೋಂಥ ಪ್ಲ್ಯಾಟ್ಫಾರ್ಮು. ಬಟ್ ಎಲ್ಲರೂ ವರ್ಕ್ ಮಾಡಲ್ಲ. ಎಲ್ಲರಿಗೂ ಏನಂತಂದರೆ, ನಾನು ಅದು ಓದಿದ್ದೀನಿ, ಇದನ್ನು ಓದಿದ್ದೀನಿ, ನನಗೆ ದುಡ್ಡು ಬರಬೇಕನ್ನೋರು ತುಂಬ ಜನ ಇರೋದ್ರಿಂದ, ಹಾಗಾಗಿ ಇಲ್ಲಿ ಏನಿದ್ರು ಕೂಡ ಎಜುಕೇಷನ್ ಯಾವುದು ಮ್ಯಾಟ್ರ್ ಇಲ್ಲ. ಇಲ್ಲಿ ಏನಿದ್ರು ಕೂಡ ಒಂದು ಎಫರ್ಟ್ ಹಾಕಿಬಿಟ್ಟು ನೀವು ಫಸ್ಟು ವೀಡಿಯೋಗಳನ್ನ ಮಾಡಬೇಕು. ನಿಮ್ಗೆ ಗೊತ್ತಿರೋಂಥದ್ದು ವೀಡಿಯೋ ಅದು ಕರೆಕ್ಟಾಗಿ ತಿಳ್ಕೊಂಡು ಮಾಡಬೇಕು. ನೀವು ತಿಳ್ಕೊಳ್ಳಾರ್ದೆ ಮಾಡಿದಿರೋದು ತಂದರೆ ಮತ್ತೆ ವರ್ಕೌಟ್ ಆಗೋಲ್ಲ. ಆಮೇಲೆ ಯಾರು ಸ್ಟಾರ್ಟಿಂಗು 1 month 2 month ಟ್ರೈ ಮಾಡಿಬಿಟ್ಟು ನಮ್ಗೆ ವ್ಯೂಸ್ ಬರ್ತಿಲ್ಲ ಅಂಥೇಳಿ ಬಿಡ್ತಿರೋ, ಈಗ ಒಬ್ಬರು ಎಷ್ಟೋ ಜನ ನನ್ನ ಸ್ಟೂಡೆಂಟು ಚಾನಲ್ಗೆ ವ್ಯೂಸ್ ಬರ್ತಿಲ್ಲ ಅಂತೇಳಿ ಹೊಸ ಚಾನಲ್ ಕ್ರಿಯೇಟ್ ಮಾಡ್ತಾರೆ.
ಸೊ ಅದು ಆ್ಯಕ್ಚುಲಿ ಅಲ್ವೇ ಅಲ್ಲ. ಸೊ ನಿಮಗೆ ವ್ಯೂಸ್ ಬರ್ತಿಲ್ಲ ಅಂತಂದರೆ ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಅರ್ಥ. ಸೊ ಸಪೋಸ್ ನಿಮಗೆ ಎಡಿಟಿಂಗ್ ಬರ್ತಿಲ್ಲ ಅಂತ ಅರ್ಥ. ಇಲ್ಲ ಅಂತಂದರೆ ನಿಮಗೆ ಒಂದು ಯೂನಿಕ್ ಕಂಟೆಂಟ್ಗೆ ಯೋಚನೆ ಮಾಡೋಕ್ಕೆ ಬರ್ತಿಲ್ಲ ಅಂತ ಅರ್ಥ. ಸೊ ಈ 3 ರೀಸನ್ನಿಂದ ನಿಮ್ಮ ಚಾನಲ್ಲು ರನ್ ಆಗ್ತಿರಲ್ಲ. ಜೊತೆಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟು ಕನ್ಸಿಸ್ಟೆನ್ಸಿ. ಸೊ ಕೆಲ್ಸಕ್ಕೆ ಹೋಗ್ಬೇಕಂತಂದರೆ ನಿಮ್ಮ ವರ್ಕಿಂಗ್ ಡೇಸ್ ಎಷ್ಟು? 26 ದಿವಸ ಇರುತ್ತೆ. ನೀವು ಅವಾಗ ತಿಂಗಳಲ್ಲಿ ಫಸ್ಟ್ ಮಂತಲ್ಲಿ ಒಂದು ವಾರ ಲೀವ್ ತೊಗೊಳ್ಳಿ, ಸೆಕೆಂಡ್ ಮಂತಲ್ಲಿ ಒಂದು ವಾರ ಲೀವ್ ತೊಗೊಳ್ಳಿ. ಆ ಥರ ಮಾಡಿದಾಗ ಏನು ಮಾಡ್ತಾರೆ ಅವರು? ತೆಗೆದಾಕ್ತಾರೆ. ಸೊ ಮುಗೀತು. ನೀವಿಲ್ಲ ಅಂದರೆ ಇನ್ನೊಬ್ರು ವರ್ಕ್ ಮಾಡ್ತಿರ್ತಾರೆ. ಅದೇ ಥರ ಕಂಟೆಂಟ್ ಕ್ರಿಯೇಟ್ರ್ ಹೆಂಗೆ ಗೊತ್ತಂದರೆ, ನೀವು ಮಾಡೋಕ್ಕೆ ಬಂದಿಲ್ಲ ತಂದರೆ ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ರೇನು, ಯಾವ್ದು ಮಾಡಿದ್ರೇನು. ಸೊ ನೀವು ಕರೆಕ್ಟಾಗಿ ತಿಳ್ಕೊಂಡು ಮಾಡಬೇಕು. ಆಮೇಲೆ ಯೂಟ್ಯೂಬಲ್ಲಿ ತುಂಬಾ ಒಂದು ಟ್ರಿಕ್ಸ್ ಇದೆ. ಸೊ ಯೂಟ್ಯೂಬ್ ಅನ್ನೋದು ಅಷ್ಟು ಈಸಿಯಾಗಿ ವರ್ಕ್ ಆಗೋಲ್ಲ. ಸೋಷಿಯಲ್ ಮೀಡಿಯಾನೂ ಅಷ್ಟೇ. ಎಲ್ಲ ನೀವು ಕಲ್ತ್ಕೊಂಡ್ರೆ ಮಾತ್ರ ನಿಮಗೆ ನಿಜವಾಗ್ಲೂ ವರ್ಕ್ ಆಗುತ್ತೆ, ಇಲ್ಲ ತಂದರೆ ವರ್ಕೌಟ್ ಆಗೋಲ್ಲ. ಸೊ ಸುಮಾರು ಜನ ಇವಾಗ ಫೋನಲ್ಲೇ ಕೇಳ್ತಾರೆ ನಮ್ಮನ್ನು, ಸರ್ ಫೋನಲ್ಲೇ ಹೇಳ್ಕೊಡಿ ಅಂತ. ಫೋನಲ್ಲಿ ಅದು ಹೆಂಗೆ ಹೇಳ್ಕೊಡೋಕ್ಕಾಗುತ್ತೆ? 6 ಅವರ್ಸು ಇಲ್ಲಿ ಕುತ್ಕೊಂಡು ಕಲ್ತರೂ ಕೂಡ ಮುಗಿದೇ ಇರೋವಂಥ ಸ್ಟೋರಿ. ಆಮೇಲೆ 3 to 6 months ಸಪೋರ್ಟ್ ಕೊಡ್ತೇವೆ ಅಂದರೂ ಕೂಡ ಒಬ್ಬೊಬ್ರಿಗೆ ಮಾಡೋದು ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ ಫೋನಲ್ಲೇ 2 ನಿಮಿಷ 5 ನಿಮಿಷ ಮಾತಾಡಿಬಿಟ್ಟು ನಮ್ಮ ಹತ್ರ ಒಂದಿಷ್ಟು ಕೇಳ್ಕೊಂಬಿಟ್ಟು ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ ಇವಾಗ. ಹಂಗಾಗಿಬಿಟ್ಟಿದೆ ಕತೆ. ಸೊ ಏನಂದರೆ ಅರ್ಧಂಬರ್ಧ ತಿಳ್ಕೊಂಡ್ರೆ ಯಾವುದೂ ವರ್ಕ್ ಆಗೋಲ್ಲ. ಇದು ಸೋಷಿಯಲ್ ಮೀಡಿಯಾ ಅಂತಲ್ಲ, ಯಾವುದು ಕೂಡ ವರ್ಕ್ ಆಗೋಲ್ಲ. ಅರ್ಧಂಬರ್ಧ ಇನ್ಫಾರ್ಮೇಷನ್ ನಾಲೆಡ್ಜ್ ಇದೆಯಲ್ಲ, ಅದು ತುಂಬ ವರ್ಸ್ಟ್ ಅದು. ಸೊ ತಿಳ್ಕೊಂಡ್ರೆ ಫುಲ್ ತಿಳ್ಕೊಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋದು ಬೆಸ್ಟ್. ಅದಕ್ಕಿಂತಲೂ ಅದು ಇನ್ನೂ ಬೆಸ್ಟು. ಫ್ರೆಂಡು ಸ್ಕೂಲ್ಗೆ ಹೋಗ್ತಾವನೆ, ಈ ಕಡೆ ತೋರ್ಸಪ್ಪ ಇವನೇನು ಮಾಡ್ತಾವನೆ, ಹೋದ್ರ ಚೆನ್ನ ಹೋದ್ರಿ ಈಗ ಇಲ್ಲಿ ಕೂತ್ಕೊಂಡವನೆ, ಬಾಯ್ ಮಾಡ ಅವನು ಹೋಗ್ತಾವನೆ ಮಗನೇ. ಅವನು ನೋಡಿ ಸೇಮ್ ಅವನು 2 ಸೇಮ್ ಕ್ಲಾಸ್ ಸ್ಟೂಡೆಂಟು, ಇಬ್ಬರು ಫ್ರೆಂಡ್ಸು. ಅವನು ಸ್ಕೂಲ್ಗೆ ಹೋಗ್ತಿದ್ದಾನೆ, ಇವನು ಇಲ್ಲೇ ಕೂತ್ಕೊಂಡಿದ್ದಾನೆ. ಸೊ ಇವಾಗ ನೀವು ಕಮೆಂಟ್ ಮಾಡಿ. ಇದು ನಾನು ಎಲ್ಲರಿಗೂ ಹೇಳಲ್ಲ, ಇದು ನೀವು ಕಮೆಂಟ್ ಮಾಡಿ ಯಾರು ಒಂದು ಫೈನಾನ್ಷಿಯಲ್ಲು ಅಲ್ಲಿ ಒಂದು ಮುಂದೆ ಬರ್ತಾರೆ ಅಂತಂದ್ಬಿಟ್ಟು, ಐದರ್ ಇವನ ಅಥವಾ ಅವನು ಅಂತಂದ್ಬಿಟ್ಟು. ಸೊ ಈಗ ಅವರು ಓದೋದ ಕಡೆ ತುಂಬ ಪ್ರಯಾರಿಟಿ ಕೊಡ್ತಿದ್ದಾರೆ. ನಾನು ಓದೋದ ಕಡೆ ಕೊಡ್ತಾಯಿಲ್ಲ. ಪ್ರಯಾರಿಟಿ ನಾನು ಕೊಡ್ತಾ ಇರೋದು ಅವ್ನ ಸ್ಕಿಲ್ಸ್ ಬಗ್ಗೆ. ಒಂದು ಚಿಕ್ಕ ಏಜಿಂದ ಏನೋ ಒಂದು ಸಾಧನೆ ಮಾಡಲಿ ಅಂತಂದ್ಬಿಟ್ಟು. ಯಾಕಂದರೆ ಎಷ್ಟೊಂದು ಕಂಟ್ರಿಯಲ್ಲಿ ಚಿಕ್ಕ ಮಕ್ಕಳು ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂದರೆ ದೊಡ್ಡವ್ರು ಹೋಗ್ಬಿಟ್ಟು ಏಜ್ ಆದವ್ರಿಗೆ ಕ್ಲಾಪ್ಸ್ ಹೊಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟಿದೆ ಇವಾಗ. ಸಿಕ್ಕಾಪಟ್ಟಿ ಚೇಂಜ್ ಆಗ್ತಿದೆ ಇವಾಗೆಲ್ಲ. ಮುಂಚೆ ಅವಾಗೆಲ್ಲ ಓದೋದಾದ ತಕ್ಷಣ ಏನೋ ಒಂದು ಅದು ಇದು ಕೈ ಹಾಕ್ತಿದ್ರು. ಅವು ಮುಂಚೆ ಏನು ಗೊತ್ತಾ, ಸುಮಾರು ಜನ ನನಗೆ ಗೊತ್ತಿರೋ ಪ್ರಕಾರ ಓದೋದೇನು ಗೊತ್ತಾ, ಈ ಲಗ್ನ ಪತ್ರಿಕೆ, ಈ ಮದುವೆ ಕಾರ್ಡ್ ಇರುತ್ತಲ್ಲ, ಅವು ಅಲ್ಲಿ ಎಜುಕೇಷನ್ ಹಾಕಿಲ್ಲ ಅಂದರೆ ಹುಡುಗಿ ಕೊಡಲ್ಲ ಅಂದವರು ಎಷ್ಟೋ ಜನ ಇದ್ದಾರೆ. ಅಯ್ಯೋ ನಮಗೂ ಹಂಗೆ. ನಾನು ಡಿಪ್ಲೊಮಾ ಅಂತ ಹಾಕಿದ್ದಾರೆ. ಡಿಪ್ಲೊಮಾ ಫೇಲ್ರೋ, 16 ಸಬ್ಜೆಕ್ಟ್ ಫೇಲ್. ನಾನು ಅಂಥದ್ದು ನಂದು ಡಿಪ್ಲೊಮಾ ಅಂತ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಹಂಗೆ ಅದನ್ನ ಅಲ್ವೇ ಅಲ್ಲ. ಇವತ್ತು ನೀವೊಂದು ಹುಡುಗಿ ನೋಡೋಕೆ ಹೋಗ್ತೀರಂತ ತಿಳ್ಕೊಳ್ಳೋಣಪ್ಪ, ರೆಂಟ್ ಕಾರ್ ತೊಗೊಂಡೋಗಿ ಮರ್ಯಾದೆ ಇರಲ್ಲ. ಅದೇ ಓನ್ ಕಾರ್ ತೊಗೊಂಡೋಗಿ ಮರ್ಯಾದೆ ಯಾವಾಗ ಬರುತ್ತಂದರೆ, ಹುಡುಗನೇ ಸ್ವಂತವಾಗಿ ತೊಗೊಂಡಿದ್ದಾನ, ಅಪ್ಪ ಅಮ್ಮನ ಮತ್ತೆ ಕಾರ್ ತೊಗೊಂಡೋಗಿ ಮಗ ಕೂತ್ಕೊಂಡು ಹೋಗಿದ್ದಾನೆ, ಅದು ಅಲ್ವೇ ಅಲ್ಲ. ಸ್ವಂತ ಕಾರು ಅವರೇ ಕಷ್ಟಪಟ್ಟು ತೊಗೊಂಡಿರೋರು ಯಾರು ಇದ್ದರೆ ಅವ್ರಿಗೆ ನಿಜವಾಗ್ಲೂ ಮರ್ಯಾದೆ. ಯಾಕಂತಂದರೆ ಈಗ ನಮ್ಮ ತಂದೆ ತಾಯಿದು ನಾವು ₹1 ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿಲ್ಲ. ಅವ್ರಿಗೆ ₹1 ಕೂಡ ಆಸ್ತಿ ಕೂಡ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ. ಆಮೇಲೆ ನಮ್ಮ ತಂದೆ ತಾಯಿ ಆಸ್ತಿ ಇದೆ ಅಂತಂದು ಯಾವತ್ತೂ ಕೂಡ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಬೆಳೆದಿರೋದು ಅದೇ ಒಂದು ರೀಸನು. ನಾನಾಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ತಮ್ಮ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಅವ್ರವ್ರು ಓನ್ ಎಫರ್ಟ್ ಹಾಕ್ಕೊಂಡ್ಬಿಟ್ಟು ಬೆಳೀತಾ ಇರೋದು. ಜೊತೆಗೆ ಇವತ್ತು ಸುಮಾರು ಜನ ಇದ್ದಾರೆ, ಎಷ್ಟೇ ತಂದೆ ತಾಯಿ ಆಸ್ತಿ ಇದ್ದರೂ ಕೂಡ ಅವರು ಓನಾಗಿ ದುಡಿದು ತೊಗೊಂಡಿರೋದು ಇದೆಯಲ್ಲ ಮಜಾ, ಅದೇ ಬೇರೆ ಥರ ಇರುತ್ತೆ. ನಾನು ಹೇಳೋದು ಏನಂದರೆ, ಡಿಪೆಂಡೆಂಟ್ ಆಗಿಬಿಟ್ರೆ ಲೈಫಲ್ಲಿ ಮುಂದೆ ಬರೋಕ್ಕಾಗಲ್ಲ. ತುಂಬ ಕಷ್ಟ. ಯಾಕಂದರೆ ನಾವು ಎಷ್ಟೊಂದು ಜನ ನಮ್ಮಲ್ಲಿ ನೋಡ್ತಿದ್ದೇವೋ, ನಮ್ಮಪ್ಪ ನಮಗೇನು ಮಾಡಿಟ್ಟಿಲ್ಲ ಅಂತ ಹೇಳ್ತಾರೆ, ನಮ್ಮಮ್ಮ ಏನು ಮಾಡಿಟ್ಟಿಲ್ಲ ಅಂತ ಹೇಳ್ತಾರೆ. ಯಾಕೆ ಮಾಡಿಡಬೇಕು? ಅವರು ಹುಟ್ಟಿದ್ದಾರೆ, ಅವರು ಬದುಕಷ್ಟರಲ್ಲೇ ಅವ್ರಿಗೆ ಈ ಬದುಕಿಸಿದ್ರಷ್ಟೇ ದೊಡ್ಡ ಕಷ್ಟ ಹೇಳಬೇಕು ಅಂತಂದರೆ. ಆಮೇಲೆ ಆವಾಗಿನ ಕಾಲ ತುಂಬ ಕಷ್ಟ ಇತ್ತು. ದುಡ್ಡು ಮಾಡೋದೆಲ್ಲ ಇವತ್ತು ತುಂಬ ಸಿಂಪಲ್ ಇದೆ, ತುಂಬ ಈಸಿನೂ ಮಾಡ್ಬೋದು. ಮುಂಚೆ ಥರ ಕಷ್ಟ ಅಂತ ಏನಿಲ್ಲ, ದುಡ್ಡು ಮಾಡೋಕ್ಕೆ ಕಷ್ಟ ಅಂತ ಏನೂ ಇಲ್ಲ.
ಸೊ ದುಡ್ಡು ಮಾಡೋಕ್ಕೂ ಕಷ್ಟ ಇಲ್ಲ, ಕಳ್ಕೊಳ್ಳೋದಕ್ಕೂ ಕಷ್ಟ ಇಲ್ಲ ಇವಾಗ. ಮುಂಚೆ ಎಲ್ಲ ಕೈ ತುಂಬ ಹಿಡಿತಾಗಿರ್ತಿತ್ತು, ಅವ್ರೊಂದು 1,000 ರೂಪಾಯಿ ಇದೆ ಅಂದರೆ ಅದನ್ನು ಹೇಗೆ ಉಳಿಸೋದು ಅಂತದ್ದು. ಇವಾಗೆಲ್ಲ ಹೆಂಗಾಗಿದೆ ಅಂದರೆ 1,000 ರೂಪಾಯಿ ಬರೇ ಒಂದು ಕಡೆ ಊಟ ತಿಂದು ಬನ್ನಷ್ಟರಲ್ಲೇ ಖಾಲಿ ಆಗಿಬಿಡುತ್ತೆ ಇವಾಗೆಲ್ಲ. ಸೊ ಆ ಥರ ಆಗಿಬಿಟ್ಟಿದೆ ಕತೆ. ಬಟ್ಟು ಮಾಡಬೇಕು, ಏನೋ ಒಂದು ಚಿಕ್ಕ ಏಜಲ್ಲಿ ಮಾಡಿದ್ರೆ ಇಡೀ ಗ್ಲೋಬಲ್ಲೇ ಒಂದು ಎಕ್ಸಾಂಪಲ್ ಕೊಡುತ್ತೆ. ಇಲ್ಲ ಎಲ್ಲರ ಥರ ಕಾಮನ್ ಆಗಿದ್ದರೆ ನಾವು ಕಾಮನ್ ಆಗೇ ಇರ್ತೇವೆ ಅಷ್ಟೇ. ಹಾಕೇನೋ ಸ್ವಲ್ಪ ಮುಂದಕ್ಕೆ ಹಾಕಿ, ಇನ್ನೂ ಮುಂದೆ 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 ಮುಂದೆ. ಹಾಂ ಹಾಂ ಬಿಡಿ. ಇದು ಮಾಡ್ಬೇಕು. ಹಾಂ ಸರ್, ಇನ್ಸ್ಟಾಗ್ರಾಮಲ್ಲಿ ನಿಮಗೆ 1,00,000 ಫಾಲೋವರ್ಸ್ ಆದಮೇಲೆ ಹಾಂ ಏನೋ ಆಫರ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದೀರಾ. ಸೊ ಏನಿದೆ ಅಂತ ತಿಳ್ಕೊಬೋದು ಸರ್? ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಏನು ಮಾಡೋದು, 1,00,000 ತೊಗೊಂಡು ಮಾಡ್ತಾನೆ ಇಲ್ವಲ್ಲ. ಕ್ಯೂರಿಯಾಸಿಟಿ 4 ಜನಕ್ಕಿದ್ರೆ ಆಗಲ್ವಲ್ಲಪ್ಪ ಅದು. ಸೊ ಎಲ್ರಿಗೂ ಇರಬೇಕು ಆವಾಗಲೇ. ಸೊ ಬಟ್ ಆಯಿತು, ಇವಾಗ ಇನ್ನೇನು ಬರೀ ಒಂದು ಐ ಥಿಂಕ್ ಸ್ವಲ್ಪ ಜನನೇ ಬೇಕಾಗಿದ್ದಾರೆ. ಸೊ ಅದಾದ ತಕ್ಷಣ ಪಬ್ಲಿಷ್ ಮಾಡ್ತೀನಿ ಅದು ಏನು 1,00,000 ಆಫರು ಅಂತಂದ್ಬಿಟ್ಟು. ಸೊ ಬಟ್ ಇಲ್ಲಿ ಹೇಳಲ್ಲ, ಅದು ಏನಿದ್ರು ಇನ್ಸ್ಟಾಗ್ರಾಮಲ್ಲೇನು ಪಬ್ಲಿಷ್ ಮಾಡ್ತೀನಿ ಅದು ಯಾವುದು ಅಂತಂದ್ಬಿಟ್ಟು. ಕೀರ್ತಿ ಅಲ್ಲಿ ನೋಡಲ್ಲ, ಅಕ್ಕ ಹೊಂಟ್ರು ನೋಡಲ್ಲಿ, ನಿಮ್ಮ ಡ್ಯಾನ್ಸ್ ಮೇಡಮ್ ಹೊಂಟ್ರು ನೋಡಲ್ಲಿ, ಅಲ್ಲಿ ನೋಡಲ್ಲಿ. ಈ ಕಡೆ ಇಲ್ಲಿ ಅವ್ರು ಡ್ಯಾನ್ಸ್ ಮೇಡಮ್ ಅದು. ಬಾಯ್ ಮಾಡು ಕೈ ಮಾಡು. ಎಲ್ಲರೂ ದಿನಾಲು ನೋಡ್ತಿರ್ತಾರಪ್ಪ. ಈಗ ಅವ್ರ ಮಕ್ಕಳು ಬಿಟ್ಟು ಬರ್ತಾರೆ, ಬರುವಾಗೂ ನೋಡ್ತಾರೆ, ಏನು ಮಾಡ್ತಿರ್ತಾರೆ ಇವರು. ದಿನಾಲು ಈ ಥರ ವೀಡಿಯೋಗಳು ಮಾಡ್ತಿದ್ದೇವಲ್ವಾ, ದಿನಾಲು ಒಂದು ಅಡುಗೆ ಮಾಡ್ತಿದ್ದೇವೆ, ದಿನಾಲು ತಿಂತಾ ಇರ್ತೇವೆ ಇಲ್ಲೇ ಕುತ್ಕೊಂಡ್ಬಿಟ್ಟು. ಇವಾಗ ರೆಡಿ ಆಗ್ತಿದೆಯಾ, ವಿಸಿಲ್ ಹೊಡಿತಿದೆ, ಈಗ ಅವ್ರು ಬಿಟ್ಟು ಬರೋಷ್ಟರಲ್ಲಿ ಕುತ್ಕೊಂಡು ತಿಂತಾ ಇರ್ತೇವ. ಇನ್ನೊಂದು ರೌಂಡ್ ನಾವು ಆಫೀಸ್ಗೆ ಹೋಗ್ತಾರೆ, ಆಗ ಕುತ್ಕೊಂಡು ಟೀ ಕುಡಿತಿರ್ತೇವ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಮಕ್ಕಳಿಗೆ ಈವ್ನಿಂಗ್ ಕರ್ಕೊಂಬರ್ತಾರೆ, ಅಲ್ಲಿ ನೋಡಿದ್ರೆ ಮತ್ತೆ ತಿಂತಾನೆ ಇರ್ತೇವೆ. ಅವ್ರು ಏನು ಅನ್ಕೊಂಡಿರ್ತಾರೆ ಅಂದರೆ ಬರೀ ಇವ್ರು ತಿಂತಾನೆ ಇರ್ತಾರೆ ನನ್ನ ಮಕ್ಕಳು. ನಾವು ವೀಡಿಯೋ ಮಾಡ್ತಿರ್ತೇವೆ, ತಿಂತಿರ್ತೇವೆ. ಬೆಳಿಗ್ಗೆನೂ ನಾಷ್ಟ ತಿನ್ನಲೇಬೇಕು, ಮಧ್ಯಾಹ್ನ ಊಟ ತಿನ್ನಲೇಬೇಕು, ಮಧ್ಯಾಹ್ನ ಊಟ ಮಾಡ್ತಾಯಿಲ್ಲ. ಸೊ ಈವ್ನಿಂಗ್ದು ಬಂದುಬಿಟ್ಟು ವೀಡಿಯೋ ಮಾಡ್ತಿರ್ತೇವೆ. ಈಗ ಇನ್ನೊಬ್ರು ಅಂಕಲ್ ಹೋಗ್ತಿರ್ತಾರೆ, ಇವ್ರಂತರು ದಿನಾಲು ಅವ್ರ ಮನೆಗೆ ಹೋಗ್ಬಿಟ್ಟು ಮೋಟ್ರ್ ಆನ್ ಮಾಡಿ ಬರ್ತಾರೆ, ಈ ಕಡೆ ನೋಡ್ತಿರ್ತಾರೆ. ಏನ್ರಿ ಯಜಮಾನ್ರೆ, ನಿಮ್ಮ ಸ್ಟೋರಿನೇ ಹೇಳ್ತಾ ಇದ್ದೇವೆ. ಹಾಂ ಈ ಕಡೆ ನೋಡಿ, ಹಲೋ ಈ ಕಡೆ ನೋಡಿ, ದಿನಾಲು ಹೋಗ್ತಿದ್ದೀರ, ಒನ್ ಟೈಮ್ ಆದರೂ ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದೆವು. ದಿನಾಲು ಫಂಕ್ಷನ್ ಮಾಡ್ತೇವಪ್ಪ, ಅಲ್ಲ ದಿನಾಲು ಫಂಕ್ಷನ್ ಮಾಡ್ತೇವೆ, ನೀವು ಒನ್ ಟೈಮು ಬಂದ್ಬಿಟ್ಟು ತಿನ್ನಲ್ಲ. ಹಾಂ ಹೊರಗಡೆ ಊಟ ಟೇಸ್ಟ್ ಬರಲ್ವಾ ಏನು? ಇವತ್ತು ನಾವು ಮಾಡ್ತಿರೋದು ಬಿರಿಯಾನಿ, ಪನ್ನೀರ್ ಬಿರಿಯಾನಿ. ತಿಂತೀರಾ? ಯಾಕೆ ಏನಪ್ಪ ನೀವೆಲ್ಲ ಬರೀ ಲಡ್ಡು ಹೊಡಿಯೋರು ಇವರು. ಬರ್ತೇವೆ, ಏನೋ ಮಾಡ್ಕೊಂಡು ಬರ್ತೇವೆ ವಿಡಿಯೋ. ಇವ್ರು ಏನು ಗೊತ್ತಾ, ರಾಗಿ ಲಡ್ಡು ಹೊಡೆದು ಬಿಟ್ರೆ, ಅದ್ರ ಜೊತೆ ಕಾಳು ಸಾಂಬಾರು ಹೊಡೆದು ಬಿಟ್ರೆ ಫಿನಿಶ್ ಅವ್ರದ್ದು, ದಿನಕ್ಕೆ 2 ಊಟ. ಏನು ಸರ್? ಹಾಂ ಹೌದಾ? ಅದಕ್ಕೆಪ್ಪ ಹೆಲ್ತ್ ಎಲ್ಲ ಮೇಂಟೈನ್ ಮಾಡ್ತಿದ್ದೀರ. ನಾವು ನೋಡಿ ಹೆಂಗಾಗ್ಬಿಟ್ಟಿದ್ದೇವೆ ಈಗ. ಅದನ್ನೇ ಹೇಳ್ತಿದ್ದೀನಲ್ಲ, ಹೊಟ್ಟೆ ನಮ್ಗೆ ಇವಾಗ ಸಿಕ್ಕಾಬಿಟ್ಟೆ ಬರ್ತಾಯಿದೆ. ಏನಿಲ್ಲ, ಈಗ ಬರ್ತಿದೆ ಅಂತ ಕಡಿಮೆ ಮಾಡಿದ್ದೀರ, ನಾವು ಏನು ಕಡಿಮೆ ಮಾಡ್ಬೇಕಷ್ಟೇ ಅಂದಂಗೆ. ನಾವು ಫುಲ್ ಆಟ ಆಡ್ತವ್ರೆ ನಮ್ಮ ಅಪ್ಪ ಗೆಪ್ಪ ಅಮ್ಮ ಅನ್ಕೊಂಡ್ಬಿಟ್ಟು ಅವರು ಏನು. ಸರಿ ಓಕೆ, ಬನ್ನಿ. ಬರೋಷ್ಟರಲ್ಲೇ ಬೆಂದಿರುತ್ತೆ, ಎಲ್ಲ ಫುಲ್ ರೆಡಿಯಾಗಿರುತ್ತೆ. ಸೊ 1-2 ಕಪ್ ಎಕ್ಸ್ಟ್ರಾನೇ ಹಾಕಿದ್ದೀನಿ ಇವತ್ತು. ಯಾರನ್ನಾದರೂ, ಯಾಕಂದರೆ ಹತ್ತತ್ರ ಒಂದು ವಾರ, 1-2 ವಾರ ಆಯಿತು ದಿನಾಲು ನೋಡ್ತಿರ್ತಾರೆ, ಹೋಗ್ತಿರ್ತಾರೆ, ಸ್ವಲ್ಪ ಟೇಸ್ಟ್ ಮಾಡೋಣ ಅಂತಂದ್ಬಿಟ್ಟು. ಸೊ ಹಂಗೆ. ಸೊ ಇದು ಏನಾಗ್ತಿದೆ, ಕೆಳಗಡೆ ಬೆಂಕಿ ಜಾಸ್ತಿ ಇದೆ, ಗಾಳಿನೂ ಕೂಡ ಮೇಲೆ ಜಾಸ್ತಿ ಇದೆ. ಸೊ ಐ ಥಿಂಕ್ ಸ್ಟಾಪ್ ಮಾಡೋಣ. 2 ಸೀಟಿ ಸಾಕು. ಹಾಂ 2 ಸೀಟಿ ಸಾಕು ಪಕ್ಕನಾ? ಇಲ್ಲಿ ಹೊಡ್ಸೋದು ನಾವೇ ಹೊಡೆಸ್ತಾ ಇದ್ದಂಗೆ ಆಗ್ತಿದೆ, ಯಾಕಂದರೆ ಸಿಕ್ಕಾಪಟ್ಟಿ ಗಾಳಿ ಇರೋದ್ರಿಂದ ಇವತ್ತು ವಿಸಿಲೇ ಹೊಡಿತಾ ಇಲ್ಲ. ಯಾಕಂದರೆ ಕೆಳಗಡೆ ಎಷ್ಟೇ ಬೆಂಕಿ ಹಚ್ಚೋರು ಕೂಡ ಮತ್ತೆ ತಂಪು ಗಾಳಿಗೆ ಅದನ್ನು ಇದು ಆಗ್ತಾನೆ ಇದೆ. ಸೊ ಇದಕ್ಕೆ ಅಷ್ಟೇ ಬಿಡೋಣ. ಈಗ ಒಂದಿಷ್ಟು 5 ನಿಮಿಷ ಅದಕ್ಕೆ ಇದು ಆಗಲಿ. ಅದಾದ ತಕ್ಷಣ ಬಂದು ತಿಂಡಿ ತಿನ್ನೋಣ, ಹಂಗೆ ಟೀಗಿಟ್ಬಿಟ್ಟು ಟೀನೂ ಹೊಡಿಯೋಣ ಅಷ್ಟೇ. ಸೊ ಇವಾಗ ಟೀ ಹೊಡಿಯೋಕ್ಕೆ ಅದು ಒಂದು ಕಟ್ಟಿಗೆ ಇಡೋಣ, ಬೇರೆ ಅದನ್ನೆಲ್ಲ ಎತ್ತಕ್ಕೆ ಬಿಡೋಣ. ರೆಡಿಯಾಗಿರುತ್ತೆ ನೋಡೋಣ. ಓಪನ್ ಮಾಡೋಣ. ಸೊ ಸ್ಪೂನ್ ಅದರಲ್ಲಿ ಆಮೇಲೆ ಟೀ ಹಾಕಿಟ್ರೆ ಅಷ್ಟೇ. ಹಾಂ ಬರ್ತೈತೆ.
ಹೌದಾ? ಹೊತ್ತಿದ್ರು ಮಜಾ ಬರ್ತೈತೆ. ಲೈಟಾಗಿ ಹೊತ್ತಬೇಕು, ಅದು ಹೊತ್ತಲಿಲ್ಲ ತಂದ್ರೆ ಅಷ್ಟು ಮಜಾ ಅನಿಸಲ್ಲ. ಅದನ್ನು ಆಗಷ್ಟರಲ್ಲೇ ಈ ಕಡೆ ಟೀನು ರೆಡಿ ಮಾಡ್ಕೊಂಡ್ಬಿಡೋಣ. ಅಯ್ಯೋ 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 ಅಯ್ಯೋ, ಇದು ಯಾವುದೋ ಒಂದು ಕಟ್ಟಿಗೆ ಹೊಗೆ ಹಿಡಿತಾ ಇದೆಯಲ್ಲಪ್ಪ. ಬೇಕಲ್ಲ ಬೆಂಕಿ. ಹಾಂ, ಸೊ ಏಯ್ ಅಲ್ಲೋಡೋದು ಬ್ಯಾನರ್ ಹೆಂಗೆ ಆಡ್ತಿದೆ. ರೆಡಿ ಆಗಿದೆ ನೋಡೋಣ. ಕುಕ್ಕರ್ ತೆಗೆದು 2 ವಿಜಿಲ್ ಆಗಿದೆ. ರೆಡಿ ಆಗಿದೆ. ನೀರು ಜಾಸ್ತಿ ಆಯಿತು. ಈ ಥರ ಆಗಬೇಕು ಉದುರೋದು. ಇದೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ. ನಾನು ಹಂಗೆ ಹಾಲು ಹಾಕ್ತೀನಿ. ಇವಾಗ ಇನ್ನೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. 2 3 4 ಟೀ ಇವತ್ತು ಸಖತ್ತಾಗುತ್ತೆ. ಸ್ಲೋವಾಗಿ ಕುದ್ದು 2 3 4 ಚೆನ್ನಾಗಿ. ಓಕೆ, ನನ್ನ ಕೆಲಸ ಮುಗೀತು ಇವಾಗ. ಸೊ ಸ್ಲೋವಾಗಿ ಕುದೀತಾ ಇರತ್ತೆ, ಅಷ್ಟೇ ಕತೆ ಅದು. ಹಾಕ್ಲೆ ಹಾಂ, ನಾನು ಸ್ವಲ್ಪ ಮುಚ್ಚತ್ತೀರ. ಏನು ಮುಸ್ತೀಯಾ? ಲೇಟಾಗಿಬಿಟ್ಟೈತೆ ಇವಾಗ. ಹಾಂ, ಹಾಕ್ಬಿಡ ಹಂಗೆ ಬಿಸಿದು. ಯಾರೋ ಸುಚಿತ ಬಣ್ರ ಅವಾಗಲೇ ಏಯ್ ಅಲ್ಯಾಕೆ ಹೋಗಿರಲ್ಲೇ ಇತ್ತು. ಸ್ವಲ್ಪ ಹಾಕ್ಲೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮಾಡಿ. ಯಾರು ಇದು ಸುಚಿತ್ಗ? ಅವ್ರಿಗೆ ವೈಟ್ ಅಂತ ಇರಲಿ ಒಂದು ಸ್ವಲ್ಪ. ಬಣ್ರ ಬೇಗ. ಇದಕ್ಕೆ ನಿಮಗೆ ಹ್ಞೂ ಬಾರಪ್ಪ ಬನ್ರಿ. ಇವ್ರಿಗೆ ಒಂದು ಸ್ವಲ್ಪ ಲೈಟಾಗಿ ವೈಟಾಗಿ ಆ ಕಡೆ ಡೌನಲ್ಲಿ ಐತೆ. ಇನ್ನೂ ಅಷ್ಟೊಂದು ಇದು ಆಗಿಲ್ಲ. ನೋಡೋಣ ಯಾರು ಫಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ತಾರೆ ನೋಡೋಣ. ಬಿಸಿ ಸಕ್ಕತ್ತಾಗಿದೆ. ನಮ್ಮ ಜಾಗಕ್ಕೆ ಹೋಗೋಣ, ಲೇಟ್ ಮಾಡೋದು ಬೇಡ. ಖಾರ ಹಂಗೆ ತಲೆ ಅವ್ರಿಗೆ ಮೊಸರು ಹಾಕ್ಬಿಡು ಅಂದ್ರೆ. ಇಲ್ಲ ನಡಿ, ಮೊಸರು ಹಾಕ್ತೀನಿ ನಡಿ. ಒಳ್ಳೆ ಸಕ್ಕತ್ ಟೇಸ್ಟ್ ಆಗಿಬಿಟ್ಟಿದೆ. ಮೊಸರು ಹಾಕ್ತೀನಿ ಬಾ. ಗಡಿಗೆಗೆ ಅವನು ನೀರು ಗ್ಲಾಸ್ನ ಹಾಕೊಂಡು ಕುಡಿ. ಮಸ್ತಾಗಿದೆ ಅಪ್ಪ. ಕುಂದರು ಇದು ಆಗ್ಯದ. ಜೀರಿಗೆ ಪೌಡ್ರ್ ಹಾಕಿನಿ. ಸಕ್ಕತ್ತಾಗಿದೆ. ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನೆಲ್ಲ ಮೊಸರು ಹಾಕ್ತಾರಲ್ಲ ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಯ್ತು. ತಿನ್ನು ಮಸ್ತಾಗಿ ತಿನ್ನಲ್ಲ. ಬೇಗ ಬೇಗ ಬಾ ಸುಚಿತ. ಆಗಿದೆ, ಮಸ್ತಾಗಿದೆ. ಸೊ ನೆಕ್ಸ್ಟು ಏನು ವೀಡಿಯೋ ಮಾಡ್ಬೇಕಂತೇಳಿ ನಮ್ಮ ವೀಡಿಯೋಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು ನೀವು ಹೇಳಿದವ್ರ ಥರ ನಿಮ್ಗೆ ಏನು ಫೇವ್ರೇಟ್ ಫುಡ್ಡು ಅದನ್ನು ನಾನು ಟ್ರೈ ಮಾಡಿಬಿಟ್ಟು ನಾನೇ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಪೌಡ್ರ್ ಮಸಾಲೆ ಮನೆಯಲ್ಲಿ ಮಾಡಿದ್ದೇವಲ್ಲ, ಟೇಸ್ಟ್. ಗರಂ ಮಸಾಲ, ಧನಿಯಾ ಪೌಡ್ರ್, ಜಿಂಜರ್ ಗಾರ್ಲಿಕ್. ಸುಚಿತ ಶೂ ಹಿಂದ್ಬಿಡು. ಲೈ ಶೂ ಹಿಂದ್ಬಿಟ್ಟು ಅಂದ್ಕೊಂಡ್ರು. ಸೊ ಟೀ ಹೀಗೆ ಬಿಟ್ಟರೆ 1-2 ಕಪ್ಪು ಬರಲ್ಲ ಆಮೇಲೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಎಲ್ಲ ಸುಟ್ಟೋಗ್ಬಿಡುತ್ತೆ ಆಮೇಲೆ. ಚಿತ್ತಾಳಕಿ ಅನ್ನ ಹಾಕ್ಲಿ, ಏನೋ ಸ್ವಲ್ಪ ವೈಟೊಂದು ಅನ್ನ ಹಾಕ್ಲಿ. ಇಲ್ಲ ಬಿತ್ತಿನ ಪನ್ನೀರ್
ಎಲ್ಲರದು ಆಗತ್ತೆ ತಿನ್ನೋದು ಕರೆಕ್ಟಾಗಿ ಸೋಸಸ್ರಲ್ಲೇನೆ. ತಿನ್ಬೇಕಲ್ಲೇ ಅದು ಸ್ಟ್ರಾಂಗ್ ಆತಾರ ಮಗನ. ತಿನ್ಕಿರ್ತೀನಿ ತಿತ್ತಿ ಸ್ಟ್ರಾಂಗ್ ಆತಾರ ಅದೇ. ಬರತ್ ಬೇರೆ ಇಲ್ಲ ಏನಿಲ್ಲ ಅಂದಲ್ಲ, ಬರತ್ತಂದು ನಾನೇ ಹಾಕೊಂಡ್ಬಿಟ್ಟೆ. ಟೀ ಮಾಡೋದು ನಾನೇ, ಕುಡಿಯೋದು ನಾನೇ. ಓಕೆ, ಸೊ ಬೇಗ ಬೇಗ ಮುಗಿಸ್ಬಿಟ್ಟು ತೊಗೊಳ್ರಪ್ಪ. ಆರೋಗಷ್ಟರಲ್ಲೇ ಯಾರೋ ಸೌಂಡ್ ಬರ್ತಾಯಿದೆ. ಓ ನಾನು ಜಾಗ ನನಗಂತ ಹಾಂ ಗೊತ್ತಿರ ಇದೇನು ಸೆಲ್ಫ್ ಸರ್ವಿಸ್ ಅಂದರೆ ನಾವೇ ಸರ್ವಿಸ್ ಕೊಡೋದಾಗೋಯ್ತಲ್ಲ ಎಲ್ಲರಿಗೆ. ತಗೋ. ಏಯ್ ತಿನ್ನಲೇ ನೀನಲೇ, ನೀ ಯಾರ ನೀನಲೇ. ಓಕೆ ತಿನ್ನಪ್ಪ ತಿನ್ನಪ್ಪ, ಟೀ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಹಾಂ ಗುಡ್ ಗರ್ಲ್. ಎಂಡಿಂಗಲ್ಲಿ ಏನಪ್ಪ ಅಂತಂದರೆ, ಟೀ ಕುಡಿಯಕ್ಕೆ ಬನ್ನಿ. ನಿಮ್ಗೇನು ವೀಡಿಯೋ ಮಾಡಬೇಕಂತ ಹೇಳಿ, ನೆಕ್ಸ್ಟು ಅದನ್ನೇ ವೀಡಿಯೋಗಳನ್ನ ಟ್ರೈ ಮಾಡ್ತಿರ್ತೇವೆ ನಾವು. ಬರುವಾಗ ನೋಡ್ತಾರೆ ಏನು ಮಾಡ್ತಿರ್ತಾರೆ ಇವರು. ದಿನಾಲೂ ಈ ಥರ ವಿಡಿಯೋಗಳು ಮಾಡ್ತಿದ್ದೇವಲ್ವಾ, ದಿನಾಲೂ ಒಂದು ಅಡುಗೆ ಮಾಡ್ತಿದ್ದೇವೆ, ದಿನಾಲೂ ತಿಂತಾ ಇರ್ತೇವೆ ಇಲ್ಲೇ ಕುತ್ಕೊಂಡ್ಬಿಟ್ಟು. ಇವಾಗ ರೆಡಿ ಆಗ್ತಿದೆಯಾ, ವಿಸಿಲ್ ಹೊಡಿತಿದೆ, ಈಗ ಅವ್ರು ಬಿಟ್ಟು ಬರೋಷ್ಟರಲ್ಲಿ ಕುತ್ಕೊಂಡು ತಿಂತಾ ಇರ್ತೇವ. ಇನ್ನೊಂದು ರೌಂಡ್ ನಾವು ಆಫೀಸ್ಗೆ ಹೋಗ್ತಾರೆ, ಆಗ ಕುತ್ಕೊಂಡು ಟೀ ಕುಡಿತಿರ್ತೇವ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅವ್ರ ಮಕ್ಕಳಿಗೆ ಈವ್ನಿಂಗ್ ಕರ್ಕೊಂಬರ್ತಾರೆ, ಅಲ್ಲಿ ನೋಡಿದ್ರೆ ಮತ್ತೆ ತಿಂತಾನೆ ಇರ್ತೇವೆ. ಅವ್ರು ಏನು ಅನ್ಕೊಂಡಿರ್ತಾರೆ ಅಂದರೆ ಬರೀ ಇವ್ರು ತಿಂತಾನೆ ಇರ್ತಾರೆ ನನ್ನ ಮಕ್ಕಳು.